ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಟು ಭರ್ಜರಿ ಬ್ಯಾಚುಲರ್ಸ್. ಭರ್ಜರಿ ಬ್ಯಾಚುಲರ್ಸ್ ಕನ್ನಡ ಕಿರುತೆರೆ ಇತಿಹಾಸದಲ್ಲೇ ಒಂದು ಅತ್ಯದ್ಭುತ ಭರ್ಜರಿ ಪ್ರಯೋಗ. ಹರೆಯದ 10 ಹುಡುಗರ ತಂಟೆ ತರ್ಲೆಗಳಿಗೆ ವೇದಿಕೆಯನ್ನ ಕಲ್ಪಿಸಿ ಅವರಿಗೆ ಮುದ್ದಾದ ಏಂಜಲ್ಗಳನ್ನ ಮೆಂಟರ್ಗಳನ್ನಾಗಿ ನೇಮಿಸಿ ಬ್ಯಾಚುಲರ್ಗಳನ್ನ ಜೆಂಟಲ್ಮೆನ್ಗಳನ್ನಾಗಿಸುವ ಅಪರೂಪದ ಈ ಮನರಂಜನಾ ಕಾರ್ಯಕ್ರಮ ಮೊದಲನೇ ಸೀಸನ್ನಲ್ಲಿಯೇ ಇಡೀ ಕರುನಾಡಿನ ಎಲ್ಲಾ ವೀಕ್ಷಕರನ್ನ ಗೆದ್ದಿತ್ತು. ಯಾರಿಲ್ಲ ನಿನ್ನಂತೆ ಯಾರಿಲ್ಲ, ನಿನ್ನಷ್ಟು ಮುದ್ದಾಗಿ ನಂಗ್ಯಾರು ಕಂಡಿಲ್ಲ. ಮೊದಲ ಸೀಸನ್ನ ಯಶಸ್ಸಿನ ಬಳಿಕ ಅದೇ ಮನರಂಜನೆಯನ್ನ ದುಪ್ಪಟ್ಟುಗೊಳಿಸಲು ಇನ್ನಷ್ಟು ಹೊಸತನದೊಂದಿಗೆ ಹೊಸ ಹುಮ್ಮಸ್ಸಿನೊಂದಿಗೆ ಶುರುವಾದ ಮತ್ತೊಂದು ಅಲೆಯೇ ಭರ್ಜರಿ ಬ್ಯಾಚುಲರ್ಸ್ ಸೀಸನ್ 2. ತಲೆ ಎತ್ತೋ ರಾಜಾ, ಬಿಡೋಣ ಕನ್ನಡಿಗೆ ನಮ್ಕ ಕಂಡ್ರೆ ಆಗಲ್ಲ. ಅಷ್ಟೇನ ನಿಮ್ ಪ್ರಾಬ್ಲಮ್ಮು? ಸರಿಯಾದ ಜಾಗಕ್ಕೆ ಬಂದೀರ. ಎಲ್ಲಣ್ಣ ಇದು? ಈ ಸೀಸನ್ ಶುರುವಾಗಿದ್ದೇ ತಡ ಈ ಕಾರ್ಯಕ್ರಮದ ಮೇಲಿದ್ದ ವೀಕ್ಷಕರ ನಿರೀಕ್ಷೆಗಳು ಹೆಚ್ಚಾಗತೊಡಗಿತು. ವೀಕ್ಷಕರ ನಿರೀಕ್ಷೆಗಳನ್ನ ಕಿಂಚಿತ್ತೂ ಹುಸಿಗೊಳಿಸದೆ ಸತತ 6 ತಿಂಗಳುಗಳ ಕಾಲ ಇಡೀ ಕರುನಾಡನ್ನ ರಂಜಿಸಿ ಕನ್ನಡದ ಬಿಗ್ಗೆಸ್ಟ್ ಎಂಟರ್ಟೈನಿಂಗ್ ಶೋ ಆಗಿ ಮೂಡಿಬಂತು ಭರ್ಜರಿ ಬ್ಯಾಚುಲರ್ಸ್ ಸೀಸನ್ 2. ನೀವ್ಗಳ ಹಿಂದೆ ಎಷ್ಟೇ ವರ್ಷ ಬಂದ್ರು ನಾನು ನಿಮ್ಗೆ ಬೀಳಲ್ಲ ಕಣ್ರು. ಈ ಬ್ಯಾಚುಲರ್ಗಳ ಬದುಕಿಗೆ ಬಣ್ಣ ತುಂಬಲು ಬರ್ತಿದ್ದಾರೆ. 10,000 ವರ್ಷದಿಂದ ಒಂದು ಹುಡುಗಿ ಬೆಳೆಸ್ಕೊಳಕ್ ಟ್ರೈ ಮಾಡ್ತಾ ಇದೀವಿ ಸರ್. ಚೈಲ್ಡ್ ನನ್ನ ಮಕ್ಕಳ, ನೀವೀಗ ಆಡಿದ್ರೆ ಆ ಹುಡುಗಿರು ಬೀಳೋದಿಲ್ಲ. ನನ್ನ ಸ್ಕೂಲ್ ಸೇರ್ಕೊಳ್ಳಿ, ನಾನು ಕ್ಲಾಸ್ ತಗೋತೀನಿ. ಭರ್ಜರಿ ಬ್ಯಾಚುಲರ್ಸ್ ಇನ್ನು ಈ ಸೀಸನ್ ಪೂರ್ತಿ ಹಲವಾರು ರೌಂಡ್ಗಳಲ್ಲಿ ತಮ್ಮದೇ ವಿಶಿಷ್ಟ ಶೈಲಿಯ ಮೂಲಕ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದ ಬ್ಯಾಚುಲರ್ಸ್ ಹಾಗೂ ಅವರ ಏಂಜಲ್ಗಳ ಬ್ಯೂಟಿಫುಲ್ ಅನುಭವಗಳನ್ನ ಅವರ ಮಾತುಗಳಲ್ಲೇ ಕೇಳೋಣ ಬನ್ನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡ್ರೋನು ಪ್ರತಾಪ್ ಮಾತನಾಡ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಹೆಲಿಕಾಪ್ಟರ್ ಗಗನ. ಸೊ ಇವತ್ತು ನಾವು ಏನಕ್ಕೆ ಬಂದಿದ್ದೀವಿ ಗಗನ? ಇಲ್ಲಿ ಇನ್ನ ಕೇಳ್ಬೇಕಾ? ನಾವು ಗ್ರ್ಯಾಂಡ್ ಫಿನಾಲೆಗೆ ಬಂದಿದ್ದೀವಿ. ಇಷ್ಟೊಂದು ಗ್ರ್ಯಾಂಡ್ ಆಗಿ ಬೇರೆ ರೆಡಿ ಆಗಿದ್ದೀವಿ ಗ್ರ್ಯಾಂಡ್ ಫಿನಾಲೆಗೆ. ಕಡೆಗೂ ಒಂದು 20+ ವೀಕ್ಸ್ ಒಂದು ಎಫರ್ಟ್ಸ್ ಏನಾಗುತ್ತೆ ಅನ್ನೋ ಒಂದು ಇದು ಕ್ಯೂರಿಯಾಸಿಟಿ. ಫಸ್ಟ್ ಎಪಿಸೋಡಲ್ಲಿ ಒಂದು ಬೆನ್ಸ್ ಕಾರಲ್ಲಿ ಎಂಟ್ರಿ ಕೊಡಿಸಿ ಒಂದಷ್ಟು ಡ್ರೋನ್ಸ್ ಎಲ್ಲ ಫ್ಲೈ ಮಾಡಿಸಿ ಡ್ರೋನ್ ಎಂಟ್ರಿ ಎಲ್ಲ ಕೊಡಿಸಿ ಮೇಲಿಂದೆಲ್ಲ ಕರೆಸಿ ಕಡೆಗೂ ರೋಸ್ ಕೊಡೋದು ಬಂತು. ಆ ರೋಸ್ ಕೊಡೋ ಎಪಿಸೋಡ್ಸ್ ಎಲ್ಲ ಐ ಥಿಂಕ್ ನನಗೆ 10 ಹುಡುಗಿರಲ್ಲಿ 7 ಹುಡುಗಿರು ರೋಸ್ ಕೊಟ್ಟರು. ಸೊ ಅದರಲ್ಲಿ ನೀವು ಹೇಳಿದ ಮಾತು ನನಗೆ ಒಂಥರ ರಿಜಿಸ್ಟರ್ ಆಗೋಯ್ತು ನನಗೆ. ಸೊ ಇಲ್ಲೆಲ್ಲ ಸೈನ್ಸ್ ಫಾರ್ಮರ್ ವರ್ಕ್ ಆಗಲ್ಲ. 1 2 3 ಹೋಗ್ರಿ. ಏನ್ ಗೊತ್ತಾ ಡ್ರೋನ್ ಪ್ರತಾಪ್, ಇಲ್ಲಿ H2SO4 ವರ್ಕ್ ಆಗಲ್ಲ, ಓನ್ಲಿ 1 4 3 ವರ್ಕ್ ಆಗುತ್ತೆ. ನಾನೇನಾದ್ರೂ ನಿಮ್ ಮೆಂಟರ್ ಆದ್ರೆ ಅದನ್ನ ಹೇಳ್ಕೊಡಕ್ ಟ್ರೈ ಮಾಡ್ತೀನಿ. ಸದ್ಯಕ್ಕೆ ಎಪಿಸೋಡ್ ಮಾತ್ರ ನನಗಂತೂ ಪೇಷನ್ಸ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಟೆಸ್ಟ್ ಮಾಡಿಬಿಟ್ರು ಪ್ರತಾಪ್ ಅವರು. ಅಲ್ಲಿ ಹೋಗಿ ಕಟಿಂಗ್ ಮಾಡಿಸ್ಕೊಳ್ಳಿ ಅಂದ್ರೆ ಇಲ್ಲ ನಾನು ಮಾಡಿಸ್ಕೊಳ್ಳಲ್ಲ, ಟ್ರಿಮ್ ಮಾಡಿಸ್ಕೊಳ್ಳಿ ಅಂದ್ರೆ ನಾನು ಮಾಡಿಸ್ಕೊಳ್ಳಲ್ಲ. ಇಲ್ಲಿ ಎತ್ತು ಬಿಟ್ಟಿದ್ರಲ್ಲ ಸರ್ ಆ ಕಡೆ ಈ ಕಡೆ. ಬಟ್ ನಾನು ಸ್ಟೇಜ್ ಮೇಲೆ ಹೋದ್ಮೇಲೆ ನಾನು ಎಷ್ಟು 50% ಅನ್ಕೊಂಡಿದ್ನಲ್ವಾ 100% ಆಗೋಯ್ತದು. ಒಟ್ಟಲ್ಲಿ ಪ್ರತಾಪ ಸರ್, ನಿನಗೆ ಒಂದೇ ಜಡ್ಜ್ ಕಾಣಿಸಿರೋದು ಅಂತ ಗೊತ್ತಾಗೋಯ್ತು ನನಗೆ. ನಿನಗೆ ನಾನು ಹೇಳೋದು ಕಿವಿಗೂ ಹೋಗಿಲ್ಲ, ಮನಸ್ಸಿಗೂ ಹೋಗಿಲ್ಲ, ರಚ್ಚು ಮೇಲೆ ಬಿದ್ದು ಬಿಟ್ಟಿದೆ ನಿನ್ನ ಕಣ್ಣು.
ಅಂದರೆ ಯಾವ ಹುಡುಗಿರಿಗೆ ಇಷ್ಟ ಆಗಲ್ಲ. ಆಬ್ವಿಯಸ್ಲಿ ನನಗೂ ಹಂಗೆ ತುಂಬಾ ಇಷ್ಟ ಇತ್ತು. ಸರ್ಪ್ರೈಸ್ ರೌಂಡ್ ಅಂದ ತಕ್ಷಣ ಏನೋ ಚಿಕ್ಕದಾಗಿರುತ್ತೆ ಸರ್ಪ್ರೈಸು ಅಂತಂದು, ಬಟ್ ಇಟ್ ವಾಸ್ ನೆಕ್ಸ್ಟ್ ಲೆವೆಲ್. ಹೆಂಗೆ ಪ್ಲ್ಯಾನ್ ಮಾಡಿದ್ರು ಅಂದರೆ ಹೆಲಿಕಾಪ್ಟರಲ್ಲಿ. ಒಳ್ಳೇದಾಗ್ಲಿ. ಚಿತ್ರದುರ್ಗದ ಕಲ್ಲಿನ ಕೋಟೆಯ ರಾಣಿಗೆ ಹಂಪಿಯ ಒಂದು ನಗರದ ಒಂದು ದರ್ಶನ. ಹೌದು, ಹೇಳಿ ಜೈ ಶ್ರೀರಾಮ್. ನೆಕ್ಸ್ಟ್ ಎಪಿಸೋಡು ಆಕ್ಚುಲಿ ಅದು ಮಜಾ ಇದೆ. ನೆಕ್ಸ್ಟ್ Challenging. ಎಪಿಸೋಡ್ ವೆರಿ ಮಚ್ ಚಾಲೆಂಜಿಂಗ್. ಅಂದರೆ ನಮಗೆ ರವಿ ಸರ್ ಮುಂದೆ ರವಿ ಸರ್ ಮೂವಿನೇ ರೀಕ್ರಿಯೇಟ್ ಮಾಡಬೇಕು. ಅದು ರಾಮಾಚಾರಿ. ನನ್ನನ್ನು ಇವತ್ತು ನದಿ ಹತ್ರ ಸುತ್ತಾಡಕ್ಕೆ ಕರ್ಕೊಂಡು ಹೋಗ್ತೀಯಾ? ಗಾಡಿ ಕಟ್ಲಾ? ಹೇ, ಗಾಡಿ ಎಲ್ಲ ಬೇಡ. ಮತ್ತೆ ನನ್ ಗಾಡಿ ಇದೆ, ಹೋಗೋಣ. ನಿನ್ ಗಾಡಿನಾ? ಇಲ್ಲ, ರೆಡಿ. ಡ್ರ್ ಪಂ ಪಂ ಅತಿ. ರವಿ ಸರ್ ಅಪ್ರಿಷಿಯೇಟ್ ಕೂಡ ಮಾಡಿದ್ರು. ಆ್ಯಂಡ್ ನಾನು ಅವತ್ತು ರವಿ ಸರ್ಗೆ ಫಸ್ಟ್ ಟೈಮ್ ಕಿಸ್ ಕೊಟ್ಟಿದ್ದೆ. ಯಾರಿವಳು ಸೂಜಿನಲ್ಲಿ ಕಣ್ಣವಳು, ರಾಮನಲ್ಲಿ ತೋಟದಲ್ಲಿ ಕಮ್ಮನೆಂದು ಅರಳಿದಳು. ಪ್ರತಾಪ್ ಅವ್ರ ಆಸೆ ಮಾತ್ರ ಈಡೇರಿದೆ, ನನ್ನ ಆಸೆ ಇನ್ನೂ ಈಡೇರಿಲ್ಲ ಸರ್. ಪ್ಲೀಸ್ ಒಂದೇ ಇನ್ನೊಂದು ಏನು ಇಷ್ಟ ಆಯಿತು ಅಂದರೆ ನಮ್ಮ ವೇದಿಕೆ ಮೇಲೆ ನನ್ನ ಅಪ್ಪ ಅಮ್ಮನ ಕರೆಸಿದ್ರು ಫ್ಯಾಮಿಲಿ ರೌಂಡ್ ಅಂತ ಮಾಡಿ. ಬಂದಾಗ ನಾನು ಸ್ವಲ್ಪ ಎಮೋಷ್ನಲ್ ಆದೆ. ನನ್ನ ಜೀವನದಲ್ಲಿ ಏನೇನಿದೆ ನಡೀತಾ ಇದೆ ಅಂತೆಲ್ಲ ಹೇಳಿಕೊಂಡು ನಮ್ಮ ತಂದೆ ತಾಯಿ ಎಮೋಷ್ನಲ್ ಆದರು. ನನಗಲ್ಲಿ ನನಗೆ ಇಷ್ಟ ಆಗಿದ್ದು ಅಂದರೆ ನಮ್ಮ ತಂದೆ ತಾಯಿ ಪಾದ ತೊಳೆದಿದ್ದು. ಪರಪಂಚ ನೀನೇ ನನ್ನ ಪರಪಂಚ ನೀನೇ, ನೀನೇ ಎಲ್ಲ ಬೇರೇನಿಲ್ಲ, ಪರಪಂಚ ನೀನೇ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮ ಅಪ್ಪ ರಾಜ ಅಂತ. ನಮ್ಮ ಅಪ್ಪ ಯಾವತ್ತಿದ್ರು ನಂಗೆ ರಾಜಾನೇ. ನಮ್ಮ ಅಪ್ಪ ರಾಜ ನಂಗೆ. ಅಪ್ಪ ನನ್ನ ಅಪ್ಪ. ನಂಗೊಂದ್ಸರಿ ಅದು ನೀವು ದಿನಕರ ಸಾಂಗಲ್ಲಿ ವೀಟಿ ಬಂತಲ್ಲ, ಆ ಕಣ್ಣಲ್ಲಿ ನೀರು ಹಂಗೆ ಬರ್ತಾನೆ ಇದೆ. ಐ ಫೆಲ್ಟ್ ಸೋ ಬ್ಲೆಸ್ಡ್ ಅವತ್ತಿನ ದಿನ. ಆ್ಯಕ್ಚುಲಿ ಅಲ್ಲಿಂದ ನಮ್ಮದು ಕನೆಕ್ಷನ್ ಡಬಲ್ ಆಯಿತು. ಬ್ರಹ್ಮಾನಂದ ಓಂಕಾರ. ತುಂಬ ಶ್ರೇಷ್ಠವಾದಂಥ ಸೇವೆ, ಮಹಾಲಕ್ಷ್ಮಿನ ಪ್ರಾರ್ಥನೆ ಮಾಡಿಕೊಂಡು ಹುರುಳು ಸೇವೆಯನ್ನು ಪ್ರಾರಂಭ ಮಾಡೋದು. ನನ್ನ ಒಂದು ಮೆಂಟರ್ನ ಆರೋಗ್ಯಕ್ಕಾಗಿ ಮಾಡಬೇಕು ಅಂತ ಇದ್ದೀನಿ. ದೇವಸ್ಥಾನದಲ್ಲಿ ಹೆಸರಲ್ಲೇ ಭೂವರ ಅಂದರೆ ಭೂಮಿ ಇದೆ. ಬರೀ ನೆಲದ ಮೇಲೆ ತಿಂದರೆ ಒಳ್ಳೇದಾಗತ್ತೆ ಅಂತ ನೆಲದಲ್ಲಿ ಊಟ ಮಾಡ್ತಾ ಇದ್ದೀನಿ. ಜೊತೆನ ಅವ್ರಿಗೆ 2 ಬೀಗ ಹಾಕಿದ್ದೀನಿ. ಒಂದು ನಿಮ್ಮ ಬಗ್ಗೆ ಮಾತಾಡೋರಿಗೆ, ಇನ್ನೊಂದು ನನ್ನ ಬಗ್ಗೆ ಮಾತಾಡೋರಿಗೆ. 2 ಬೀಗಗಳು ಬಂಡಿ ಮಕ್ಕಳಮ್ಮನ ಹುಂಡಿಗೆ ಹೋಗ್ತಾ ಇದೆ. ಇವತ್ತಿಂದ ಆಡೋರ್ ಬಾಯೆಲ್ಲ ಮುಚ್ಚುತ್ತೆ. ನನ್ನ ಜೀವನದಲ್ಲಿ ನನ್ನನ್ನು ಯಾರೂ ಸ್ಪೆಷಲಾಗಿ ಟ್ರೀಟೇ ಮಾಡಿಲ್ಲ. ತುಂಬ ನನಗೆ ಸ್ಪೆಷಲಾಗಿ ಫೀಲ್ ಆಗ್ತಿದೆ. ಐ ಆಮ್ ವೆರಿ ಬ್ಲೆಸ್ಡ್. ಥ್ಯಾಂಕ್ ಯು ಸೋ ಮಚ್ ಪ್ರತಾಪ್ ಅವರೇ. ನಿಮ್ಮ ಇವಾಗಿರೋ ಏಳಿಗೆ ನಿಮಗೆ ದುಪ್ಪಟ್ಟಾಗಲಿ. ನಿಮ್ಮ ಲೈಫ್ ತುಂಬ ಚೆನ್ನಾಗಿದೆ. ನಮ್ಮ ಮನೆ ಹತ್ರ ನಿಂಗೇನೋ ದೊಡ್ಡ ಸರ್ಪ್ರೈಸ್ ಇದೆ ಬಾ ಅಂತ ಕರೆದ. ಆಮೇಲೆ ಬಂದು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನನ್ನ ಫುಡ್ ಸ್ಟ್ರೀಟಿಗೆ ಕರ್ಕೊಂಡು ಹೋದ. ಏನು ನಿನ್ನ ಹೆಸರು? ಬಾಬಿಗ್ನಾ. ಸ್ಪೆಲ್ಲಿಂಗು? ಆ ಸ್ಪೆಲ್ಲಿಂಗ್ ಏನೇನಿದೆಯಲ್ಲ ಅಷ್ಟು ತಿಂಡಿ ನಿಂಗೆ ಕೊಡಿಸ್ತೀನಿ. ಯಾ ಏಲೆ ಜಿಲೇಬಿ ನೋಡಿದ್ರೆ ನಂಗೇನೋ ಒಂದು ನೆನಪಾಗ್ತದೆ. ಹೇಳ, ಇದ್ರ ಹೆಸರು ಜಿಲೇಬಿ. ನಾನಾಗ್ಲಾ ನಿನ್ ಗುಲಾಬಿ. ಸೊ ನೆಕ್ಸ್ಟ್ ನಮಗಿದ್ದಿದೆ ಲವ್ ಮೂವಿ ರೀಕ್ರಿಯೇಷನ್. ನಮಗೆ ಕಾಂತಾರ ಮೂವಿ ಕೊಟ್ರು. ಯೋಚನೆ ರಾತ್ರಿ ಎಲ್ಲ ನಿದ್ದೆ ಮಾಡಿರಲಿಲ್ಲ. ಅವ್ನು ರೊಮ್ಯಾನ್ಸ್ ಮಾಡಿದ್ರೆ ಹೆಂಗಿರ್ಬೋದು,
ಅವನ ಹತ್ರ ಅವ್ನು ಇಷ್ಟು ಝೂಮಲ್ಲಿ ಬಂದ ತಕ್ಷಣ ನಾನು ಯಾವ ಥರ ಎಕ್ಸ್ಪ್ರೆಷನ್ ಕೊಡಬೇಕು, ಯಾಕೆಂದರೆ ಅವನ್ನ ಕಂಡ್ರೇ ಆಗ್ತಾ ಇರಲಿಲ್ಲ ನನಗೆ. ಆ್ಯಂಡ್ ನಾವು ಅದನ್ನು ತೋರಿಸ್ಕೊಳಕ್ಕೂ ಆಗಲ್ಲ. ನನ್ನ ತಪ್ಪಾಯ್ತು. ನಿಂದಿ ನಾಟಕ ಎಲ್ಲ ಬೇಡ ಆಯ್ತಾ? ನನ್ನ ತಪ್ಪಾಯ್ತು ಅಂತ ಹೇಳ್ದೆ ತಾನೆ. ನಿನ್ನ ತಪ್ಪನ್ನು ತಗೊಂಡೋಗಿ ಗೋಡೆಗೆ ಬಡಿಯ. ಮನದ ಮಗು ಮಾಡಿದೆ ಮಾಡುವ ಕೊಂಗಾಟವ. ಇದರಲ್ಲಿ ನಂಗೆ ತುಂಬ ಕಷ್ಟ ಆಗಿದ್ದೆ ಅದೇ ರೊಮ್ಯಾನ್ಸ್ ಸೀನೆ. ಹೆಂಗೆ ಶೇಕ್ ಆಗಿದ್ದೀನಿ ಅಂದರೆ ಶೇಕಾ ಲೋ ಹತ್ರ ಬಾರೋ ಅಂತ ನಾನು ಹೇಳ್ಕೊಂಡ್ರೆ ಅಂತ ಹಿಂದಕ್ಕೆ ಹೋಗ್ತಾ ಇದ್ದ. ಶಿವಲೀಲಾ ಜೋಡಿ ಭಾರತ ದೇಶನೇ ಮೆಚ್ಚಿಬಿಟ್ಟಿದ್ದಾರೆ ಅಂದರೆ ನಾವು ಯಾಕೆ ಮೆಚ್ಚಬಾರ್ದು? ಅದರದ್ದು ನೆಕ್ಸ್ಟ್ ವೀಕೆ 1 ಡೇ ಜಾಬ್ ಅಂದರೆ ಒಂದು ದಿವಸ ಕೆಲಸ ಮಾಡಿ ನಾವು ಆ ದುಡ್ಡನ್ನು ಇವ್ರಿಗೆ ತಂದು ಕೊಡಬೇಕಾಗಿತ್ತು. ಬಟ್ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು ಆಯಿತು. ಡೋಬಿ ಘಾಟಿಗೆ ಹೋಗಿದ್ವಿ. ಆ ಜೀವನ ನೋಡಿ ಯಪ್ಪ, ನಮಗೆ ಆವತ್ತು ಶೂಟ್ ಮಾಡಿದ್ದ ದಿನದ ನೈಟ್ ಪೂರ್ತಿ ನಿದ್ದೆ ಇಲ್ಲ. ಇವಾಗಲೂ ಅದು ಕಾಡುತ್ತಾ ಇದೆ. ಒಂದು 4-5 ಆಗುವಾಗ ಎತ್ತೆತ್ತಿ ಹೊಡೆಯುವಾಗ ಕೈ ನೋವು ಶುರುವಾಯಿತು, ಬೆನ್ನು ನೋವು ಶುರುವಾಯಿತು, ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ, ಘಾಟು, ಆಮೇಲೆ ಕೈ ಉರಿ. ಅಪ್ಪ ಏನಾಗ್ತಿದೆ ನನಗೆ ಗೊತ್ತಾಗ್ತಿಲ್ಲ. ನಾನು ಏನು ಕಷ್ಟಪಟ್ಟಿದ್ದೀನಿ, ಬೇವು ಸುರಿಸಿದೆ, ಅದು ಯಾವುದು ನನ್ನ ಎದುರು ಬರಲೇ ಇಲ್ಲ. ಆ ಹೊಸ ಬಟ್ಟೆ, ಆ ಬಿಳಿ ಬಟ್ಟೆ ನನ್ನ ಕಣ್ಣೆದುರು ಬಂದಾಗ ಅದೊಂಥರ ಖುಷಿ ಕೊಟ್ಟು ನನಗೆ. ಸೊ ನಾನು ಮೆಟೀರಿಯಲಿಸ್ಟಿಕ್ ವ್ಯಕ್ತಿ ಅಲ್ಲ. ನನಗೆ ಒಂದು ಗಿಫ್ಟ್ ಕೊಟ್ಟರೆ ಇಂಪ್ರೆಸ್ ಆಗ್ತಾರೋ, ಅಥವಾ ಅವ್ರಿಗೇನೋ ತೀರಾ ಲಕ್ಸುರಿ ಆಗಿರೋ ಅಂಥ ಒಂದು ಐಟಮ್ ಕೊಟ್ಟರೆ ಅವ್ರು ಇಂಪ್ರೆಸ್ ಆಗ್ತಾರೆ. ಸೊ ಏನು ಮಾಡೋದು ಸೂರ್ಯಂಗೆ, ಏನು ಮಾಡೋದು ಅಂದಾಗ ನಾನು ಡ್ಯಾನ್ಸ್ ಕಲ್ತಿರೋ ಕಾರಣ ನಾನು ಅಂದ್ಕೊಂಡೆ, ಓಕೆ ಇವ್ನ ಲೈಫ್ ಸ್ಟೋರಿನೇ ನಾನು ಇವನಿಗೆ ನರೇಟ್ ಮಾಡಿ ತೋರಿಸೋಣ. ಇವ್ನು ಬಂದಿರೋವಂಥ ಕಷ್ಟ, ಇವ್ನು ಪಟ್ಟಿರೋವಂಥ ಏನು ಹೇಳ್ತಾರೆ ಆ ಕಷ್ಟಗಳದ್ದು ಜರ್ನಿನ ಯಾಕೆ ಇವನಿಗೆ ನಾನು ಮೆಲ್ಕು ಹಾಕಿಸ್ಬಾರ್ದು ಅನ್ನೋದು ನನ್ನ ತಲೆಗೆ ಬಂತು. ಎಲ್ಲ ಮಕ್ಳಿಗೂ ಅವ್ರ ಜೀವನ ರೂಪುಗೊಳ್ಳೋದು ಅವ್ರ ತಂದೆಯ ಬೆವರಿಂದ, ಆದ್ರೆ ಇವನ ಜೀವನ ರೂಪುಗೊಂಡಿದ್ದು ಮಾತ್ರ ಅವ್ರ ತಾಯಿಯ ಬೆವರಿಂದ. ಆ್ಯಂಡ್ ಇವನ್ ಕಣ್ಣಂಚಲ್ಲಿ ನಾನು ನೀರು ನೋಡಿದೆ. ಅವತ್ತು ಅವ್ನು ಸ್ಟೇಜಲ್ಲಿ ನನ್ನ ಜೊತೆ ಓಪನ್ ಅಪ್ ಆಗಿ ಮಾತಾಡ್ತಿದ್ದ. ಅವತ್ತು ಸ್ಟೇಜಲ್ಲಿ ಅವ್ನು ಓಪನ್ ಆಗಿ ಮಾತಾಡಿದ್ದು, ಅವತ್ತು ಮಾತಾಡೋಕೆ ಶುರು ಮಾಡಿದ ಸೂರ್ಯ ಇವತ್ತಿನವರೆಗೂ ನಿಲ್ಲಿಸಿಲ್ಲ. ಅವನು ಜೀವನ ಪೂರ್ತಿ ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿದ ಹುಡುಗಿ ಒಂದಿನ ನಿನ್ನ ಹತ್ರ ಏನೂ ಇಲ್ಲ ಅಂತ ಬೇರೆ ಯಾರನ್ನೋ ಮದುವೆ ಆದ್ಲು. ಜನ್ಮ ಜನ್ಮದಲ್ಲೂ ಜೊತೆಗೆ ನಡೆವ ಕನಸ ಕಂಡು ಪ್ರೀತಿ ಹೂವ ಬೆಳೆದು ಬೆಳೆದು. ಬಟ್ ನನ್ನ ಲೈಫನ್ನು ನನಗೆ ತೋರಿಸ್ಕೊಟ್ಟಿದ್ದ ಆ ಸರ್ಪ್ರೈಸ್ ಇದೆಯಲ್ಲ, ಹೌದು. ಜೊತೆ ಜೊತೆ ಮತ್ತೆ ಪ್ರಪೋಸಲ್ ರೌಂಡ್. ನನ್ನ ಮನಸ್ಸಲ್ಲಿ ಏನೇನು ಹೇಳಬೇಕು ಅಂದಿದ್ನೋ ಅದನ್ನು ಆವತ್ತು ನೀಟಾಗಿ ಹೇಳಿದ್ದೀನಿ. ಅದ್ರ ಒಳಗಿರೋದೆ ಮುತ್ತು. ಆ ಕಪ್ಪೆ ಚಿಪ್ಪು ಆ ಮುತ್ತನ್ನ ರಕ್ಷಣೆ ಮಾಡುತ್ತೆ. ಈ ಕಪ್ಪೆ ಚಿಪ್ಪು ಈ ಮುತ್ತನ್ನ ರಕ್ಷಣೆ ಮಾಡೋದಕ್ಕೆ ಅವಕಾಶ ಕೊಡ್ತೀಯಾ? ಖಂಡಿತವಾಗ್ಲು. ಥ್ಯಾಂಕ್ ಯು. ನಂಗಿದು ಎಂಡ್ ಆಗ್ತಿದೆ ಅಂದ್ರೇ ಇಟ್ ಫೀಲ್ಸ್ ವೆರಿ ಬ್ಯಾಡ್. ಯಾಕೆಂದರೆ ಮೊದಲನೇದಾಗಿ ನಾನು ಇವನು ತುಂಬ ಹಚ್ಕೊಂಡ್ಬಿಟ್ಟಿದ್ದೀನಿ ಅಂತ ನಂಗೆ ಇವಾಗಲೇ ಗೊತ್ತಾಗ್ತಾ ಇರೋದು. ತುಂಬ ಅಟ್ಯಾಚ್ ಆಗಿಬಿಟ್ಟಿದ್ದೀನಿ. ನಂಗೆ ಗೊತ್ತಿಲ್ಲ ನಾನು ಮತ್ತೆ ಝೀಗೆ ಬರ್ತೀನೋ ಇಲ್ವೋ ಅಂತ. ಬಟ್ ಝೀ ನನಗೆ ಆಪರ್ಚುನಿಟಿ ಕೊಟ್ಬಿಟ್ಟು ನನ್ನ ಜೀವನನೇ ಚೇಂಜ್ ಮಾಡಿದೆ. ಆ್ಯಂಡ್ ಥ್ಯಾಂಕ್ ಯು ಝೀ ಫಾರ್ ದಿಸ್. ನಂಗೆ ಏನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ, ಬಟ್ ಥ್ಯಾಂಕ್ ಯು ಸೋ ಮಚ್. ಹಾಯ್ ಎಲ್ರಿಗೂ ನಮಸ್ಕಾರ. ಭರ್ಜರಿ ಬ್ಯಾಚುಲರ್ಸ್ ಅಂತ ಹೇಳಿದ ತಕ್ಷಣ ನೆನಪಾಗದೆ ನನಗೆ ಫಸ್ಟು ರಕ್ಷಕ್ಕೂ ಈ ಶೋಗೆ ಸೂಟ್ ಆಗ್ತಾನೆ ಅನ್ನೋದು. ಫಸ್ಟ್ ಡೇ ಸ್ಟೇಜ್ಗೆ ಎಂಟ್ರಿ ಆಗಿದ್ದು ಫುಲ್ ಮಾಸಾಗಿ ಡೈಲಾಗ್ ಹೇಳ್ಕೊಂಡು ಖುಷಿಯಿಂದ ಮಾತಾಡ್ಸೋರ್ಗೆ ಪ್ರೀತಿ ಕಮ್ಮಿ ಅಂತೆ, ಏನು ಹೇಳ್ಕೊಂಡಿರೋ ಮಾತಾಡ್ಸೋರ್ಗೆ ಕಲ್ಮಶ ಇಲ್ದಿರೋ ಮನ್ಸಂತೆ. ಅದಕ್ಕೋಸ್ಕರ ಇಷ್ಟಪಟ್ಟೆ ಪಡ್ತಾರೆ ಹುಡುಗಿರು ಅಂತ. ಮೊದಲನೇ ದಿನವೇ ಏನೋ ಪೇರಿಂಗ್ ಆದಮೇಲೆ
ಕರ್ಕೊಂಡೋಗಿ ಗ್ರೂಮ್ ಮಾಡಬೇಕಾಯಿತು. ಗ್ರೂಮಿಂಗ್ದಿಂದಲೂ ನಾನು ಹೇಳಿದೆ ಅವ್ರಿಗೆ, ನನ್ನ ಲೈಫಲ್ಲೇ ನಾನು ಯಾರನ್ನೂ ಕರ್ಕೊಂಬಂದಿಲ್ಲ, ನಮ್ಮ ಅಕ್ಕನ ಸಮೇತ ಕರ್ಕೊಂಬಂದಿಲ್ಲ, ನಮ್ಮ ಅಮ್ಮನ ಸಮೇತ ಕರ್ಕೊಂಬಂದಿಲ್ಲ ಸಲೂನ್ಗೆ. ಫಸ್ಟ್ ಟೈಮ್ ಒಂದು ಹುಡುಗಿ ಬಂದ್ಬಿಟ್ಟು ನನಗೆ ನೀನು ಈ ಥರ ಹೇರ್ ಕಟ್ ಮಾಡಿಸು, ಏನೋ ಫೇಶಿಯಲ್ ಈ ಥರ ಮಾಡಿಸು, ಏನೋ ಪೆಡಿಕ್ಯೂರ್ ಅಂತೆ, ಮೆಡಿಕ್ಯೂರು ಪ್ರತಿಯೊಂದು ಮಾಡಿಸಿದ್ರು. ನಾನು ಸೀರಿಯಸ್ ಆಗಿ ನನಗೆ ಒಂಥರ ಇವ್ರು ಹೇಳಿದ್ರೆ ಏನಕ್ಕಪ್ಪ ಮಾಡಿಸ್ಬೇಕು ನಾನು ಅಂತ ಅನಿಸ್ತಾ ಇತ್ತು. ಸರ್ಪ್ರೈಸ್ ರೌಂಡ್ ಅಂತ ಹೇಳಿದ್ರು. ಬೆಲ್ಲಿ ಡ್ಯಾನ್ಸ್ ಸಿಕ್ಕಾಪಟ್ಟೆ ಇಷ್ಟ, ಆ ಕ್ಲಾಸಸ್ಗೆಲ್ಲ ಹೋಗ್ತಾ ಇರೋರು. ಅದು ಸರ್ ಅದೊಂದು ಬೆಲ್ಲಿದೊಂದು ರೆಡಿ ಮಾಡಿಸಿದ್ದು, ಅದಾದಮೇಲೆ ಒಂದು ದೊಡ್ಡ ಡಾಲ್ ಕೊಟ್ಟಿದ್ದು, ಚಾಕ್ಲೇಟ್ಸ್ ಕೊಟ್ಟಿದ್ದು, ಇದೆಲ್ಲ ಒಂಥರ ಸರ್ಪ್ರೈಸಿಂಗು. ಅದಾದಮೇಲೆ ಇವ್ರು ನಮ್ಮ ಮನೆಗೆ ಬಂದಿದ್ದು. ನೋಡಿ ರಕ್ಷಕ್ ಯಾರು ಹೆಂಡತಿಯಾಗಿ ಬರ್ತಾರೋ ಅವ್ರು ಇಲ್ಲಿ ಬಂದು ಕುಕ್ ಮಾಡ್ಕೊಡ್ತಾರಂತೆ. ಆಂಟಿಯ ಮಹಾದಾಸೆ ಅದು, ಬೇಗ ಬರಲಿ, ಬೇಗ ಇವರಿಗೆ ಹುಡುಗಿ ಸಿಗ್ಲಿ ದೇವ್ರೆ ಅಂತ ಮೊದಲನೇ ಸತಿ ಬಂದಿದ್ದೀನಿ, ಬೇಡ್ಕೊಳ್ತೀನಿ ಬೇಗ ಹುಡುಗಿ ಸಿಗ್ತಾಳೆ. ರವಿ ಸರ್ ಸಾಂಗ್ ಕೊಟ್ಟರು, ರೈನ್ ಎಫೆಕ್ಟಲ್ಲಿ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ವಿ. ಮ್ಯಾಮ್ ಅವಾಗ ರಚಿತಾ ಮ್ಯಾಮ್ ನಿಮ್ಮ ಕೆಮಿಸ್ಟ್ರಿ ಸಖತ್ತಾಗಿದೆ ಅಂತ ಅಂದರು. ವೆರಿ 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 ಸೆನ್ಶಿಯಸ್. ಆ್ಯಂಡ್ ನಾ ಹೇಳ ನೀವಿಬ್ರದ್ದು ಕೆಮಿಸ್ಟ್ರಿ ವಾಸ್ ಲೈಕ್ ಭರ್ಜರಿ ಬ್ಯಾಚುಲರ್ಸ್ ಅಂದರೆ ನನ್ನ ಲೈಫಲ್ಲಿ ಒಂಥರ ಸ್ಪೆಷಲ್ಲು. ನನ್ನ ಕೈಲಿ ಏನೇನು ಆಗಲ್ಲ, ನನಗೆ ಯಾವುದೇನು ಮಾಡೋಕ್ಕಾಗಲ್ಲ ಅಂತ ಅನಿಸ್ತಾ ಇತ್ತು. ಭರ್ಜರಿ ಬ್ಯಾಚುಲರ್ಸ್ ಪ್ರತಿ ಬಂದು ನನ್ನ ಕೈಲಿ ಮಾಡಿಸ್ತು. ಅದಾದಮೇಲೆ ನನಗೆ ವಂಡರ್ಲಾ ಕರ್ಕೊಂಡು ಹೋದ. ನನಗೆ ಹೈಟ್ ಫೋಬಿಯಾ ಇದೆ ಅಂತಂದ್ರು, ಆಕಾಶದಲ್ಲಿ ಹಾರಾಡಿಸ್ತಾ ಇದ್ದ. ಸೊ ಹಾಗಾಗಿ ಏನು ಮಾಡ್ದ ಅಂತ ಕೇಳಿದ್ರೆ, ಡ್ರೀಮ್ ಗರ್ಲ್ಗೆ ಏನು ಮಾಡ್ದ ಅಂತಂದರೆ ಆಕಾಶ ತೋರಿಸ್ಬಿಟ್ಟ ಸರ್ ಅಂತ ಅಂದೆ. ಸೊ ಅವಾಗಿಂದ ಆಕಾಶ ಅಂತ ಹೆಸರು ಬಂತು. ತುಂಟ 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 ಹೇಗೆ ಚೇಂಜ್ ಆಗುತ್ತೆ ಅನ್ನೋದು ಶೋ ಕಾನ್ಸೆಪ್ಟ್ ಆಗಿತ್ತು. ಸೊ ಇವಾಗ ರಕ್ಷಕ್ ಅದ್ಭುತವಾದ ಶಿಲೆ ಆಗಿದ್ದಾರೆ. ಸೊ ಹಾಗಾಗಿ ಈ ಕಾನ್ಸೆಪ್ಟ್ ಪ್ರಕಾರ ಪರ್ಫೆಕ್ಟಾಗಿ ಚೇಂಜ್ ಆಗಿರೋ ಭರ್ಜರಿ ಬ್ಯಾಚುಲರ್ ಅಂತಂದರೆ ನನ್ನ ಪ್ರಕಾರ ರಕ್ಷಕ್ಕೆ ಅಂತ ಅನಿಸ್ತಾ ಇದೆ. ಸರ್ಪ್ರೈಸ್ ರೌಂಡ್ ಅಂದ ತಕ್ಷಣ ಎಲ್ಲರೂ ಒಂದೊಂದು ಥರ ಸರ್ಪ್ರೈಸ್ ಆಗ್ತಾಯಿತ್ತು. ನಾವು ಏನು ಸರ್ಪ್ರೈಸ್ ಮಾಡೋದು, ಸರಿ ಓಕೆ ಅಫೆಕ್ಷನ್ ಊರಿಗೆ ನರಿ ಅಂತ ಹೋಗಿ ಅಫೆಕ್ಷನ್ ಮನೆಗೆ ಹೋಗಿ ಮೀನೆಲ್ಲ ತಂದು ಅವ್ರ ಅಪ್ಪನ ಜೊತೆ ಆ್ಯಂಡ್ ಅಪೇಕ್ಷೆ ಯಾವಾಗಲೂ ಗಾಡಿ ಓಡಿಸ್ತಾ ಇರ್ತಾಳೆ ಅಲ್ಲಿ ಊರಲ್ಲಿ. ಆ ಗಾಡಿನ ಅಂಕಲ್ಲು ನಾನು ಹೇಳಿದೆ ನಾನು ಓಡಿಸ್ತೀನಿ ಅಂತ, ನಾನು ಕೂತ್ಕೊಂಡು ಅಂಕಲ್ ಹಿಂದೆ ಕೂತ್ಕೊಂಡು ಹೋಗಿ ಮಾರ್ಕೆಟ್ಗೆ ಹೋಗಿ ಫಿಶ್ ಎಲ್ಲ ತಂದು ಮನೇಲಿ ಫಿಶ್ ಫ್ರೈ ಮಾಡಿ. ನಿಮ್ಮ ಅಪ್ಪ ನಾನು ಒಟ್ಟಿಗೆ ಸೇರಿ ಮಾಡಿ ಕಳಿಸ್ತಾ ಇದ್ದೀವಿ, ನಮಗೆ ಅಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ, ನೀನು ಅದನ್ನು ತಿಂದು ಖುಷಿ ಪಡು ಮಗಳೇ. ನೆಕ್ಸ್ಟು ರೀಕ್ರಿಯೇಷನ್ ರೌಂಡು, ಸಿನಿಮಾಗಳನ್ನ ರೀಕ್ರಿಯೇಟ್ ಮಾಡಬೇಕಿತ್ತು. ನಮ್ಗೆ ಯಾವ್ದು ಸಿಗುತ್ತೆ ಅಂತ ಅಂದ್ಕೊಂಡ್ರೆ ಪ್ರೇಮ ಲೋಕ ಕೊಟ್ಟರು. ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು, ಏ ಬಾಲು ಏ ಬಾಲು, ಇದು ರಂಭೆ ಮೇನಕೆಯ ವಂಶದ ಬೆಡಗಿ ನೋಡು. ಸಾರಿ ರೀ, ನೀವು ಸಂಗೀತ ಕಲಿತಾ ಇದ್ದೀರೇನ್ರಿ? ಇಲ್ಲ ರೀ. ಮತ್ತೆ ರೀ ಸಾರಿ ರೀ ಅಂತ ಇದ್ದೀರಲ್ರಿ? ಇದು ರೀ ಸಾರಿ ರೀ ಅಲ್ಲ ರೀ, ಐ ಆಮ್ ಸಾರಿ ರೀ. ನಾನು ಅಪೇಕ್ಷಾ ಇವಾಗಲೂ ಅಷ್ಟೇ, ಇವತ್ತಿಗೂ ಅದ್ರಲ್ಲೊಂದು ಡೈಲಾಗ್ ಬರುತ್ತೆ, ರೀ ಸಾರಿ ರೀ, ಅದನ್ನ ಇವತ್ತಿಗೂ ಯೂಸ್ ಮಾಡ್ತೀರಿ. ಸೊ ನಾವು ಹಿಂಗೆ ಕಾಲಲ್ಲಿ ಮಾತಾಡ್ತಾ ಇದ್ರೆ ಏನಾದರೂ ಅಪೇಕ್ಷಾನು ಅದನ್ನು ಹೇಳ್ತಾ ಇರ್ತಾಳೆ. ಸೊ ಆ ರೌಂಡಲ್ಲಿ ಒಂದಷ್ಟು ಮೆಮೊರೀಸ್ ಆಯಿತು. ಒನ್ ಡೇ ಜಾಬ್ ನನ್ನ ಲೈಫಲ್ಲಿ ಮಾಡಿದಂಥ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್. ಅಯ್ಯೋ ಪಾಪಿಡಾರ, ಅಯ್ಯೋ ದೇವ್ರೆ,
ಬಟ್ ಆ ರೌಂಡ್ ನಿಜವಾಗ್ಲೂ ಜೀವನ ಕಲಿಸ್ತು. ಬಿಕಾಸ್ ನನ್ನ ಪ್ರೊಫೆಷನ್ ಇದು ಮ್ಯೂಸಿಕ್ಕು, ಹಾಡ್ತಾ ಇರ್ತೀರಿ, ಇವರು ಆ್ಯಕ್ಟಿಂಗ್ ಮಾಡ್ತಾ ಇರ್ತಾರೆ. ನಮ್ಮ ಪ್ರೊಫೆಷನ್ ನಾವು ಇರ್ತೀವಿ, ಬಟ್ ಆಚೆ ಹೆಂಗೆ ವರ್ಕ್ ಮಾಡ್ತಾರೆ, ಜೀವನ ಹೆಂಗೆ ನಡೆಸೋದು ಗೊತ್ತಿಲ್ಲ. ಬಟ್ ಈ ರೌಂಡ್ ನಮಗೆ ತುಂಬ ಜೀವನ ಪಾಠ ಕಲಿಸ್ಕೊಡ್ತು. ವರ ಪರೀಕ್ಷೆ ಅಂದರೆ ಇಡೀ ಫ್ಯಾಮಿಲಿ ಬಂದಿದ್ರು. ಇನ್ನೊಂದೇನೋ ನನಗೆ ಇಡೀ ಫ್ಯಾಮಿಲಿ ಆಲ್ಮೋಸ್ಟ್ ಪರಿಚಯ ಇದ್ದರು. ಬಿಕಾಸ್ ಪ್ರೀವಿಯಸ್ ಒಂದಷ್ಟು ರೌಂಡಲ್ಲಿ ಅವ್ರ ಮನೆಗೆ ಹೋಗಿದ್ದೆ. ಬಟ್ ವರ ಪರೀಕ್ಷೆಯಲ್ಲಿ ಅವ್ರು ಕ್ವಶನ್ಸ್ ಕೇಳ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹಲೋ ದರ್ಶನ್. ಹಾಯ್ ಅಂಕಲ್, ನಮಸ್ತೆ. ಎಲ್ಲ ಗೊತ್ತಪ್ಪ, ಬಾಯ್ ಬೆಸ್ಟಲ್ಲಿ ಎಲ್ಲ ಹುಡುಗರು ನಿನ್ ಸುತ್ತ ಇರ್ತೀಯ, ನಿನಗೆ ಹೇಗಪ್ಪ ಕೊಡ್ಬೇಕು? ಬಾಯ್ ಬೆಸ್ಟ್ ಅಂದ್ರೆ ಏನಣ್ಣ? ನೀನೇನು ಹೇಳಿದ್ಯೋ ಅದೇ ರಾಜ. ಬಟ್ ಅವರು ಕ್ವಶನ್ಸ್ ಕೇಳ್ತಾರೆ, ನಾವು ಅದಕ್ಕೆ ಸಿಗಾಕೋತೀವಿ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಬಟ್ ಏನೋ ಒಂದು ಆಯಿತು. ಬಟ್ ದೇವ್ರ ದಯೆ ಹಿಂಗೊಂದು ಖುಷಿ ಆಯಿತು. ನಮ್ಮ ಪೇರೆಂಟ್ಸ್ ನಮ್ಮ ಸ್ಟೇಜ್ ಮೇಲೆ ಬಂದು ನನ್ನ ಮಾನ ಮರ್ಯಾದೆ ತೆಗೆದಿದ್ದು ನನಗೆ ತುಂಬ ಖುಷಿ ಆಯಿತು. ಇವನ್ ಚಿಕ್ಕನ್ನಲ್ಲೇ 5 ಸ್ಕೂಲ್ ಬದಲಾವಣೆ ಮಾಡಿದ್ದೀನಿ. ಅಯ್ಯೋ ದೇವ್ರೆ, ಯಾಕೆ ಸರ್? ಏನು ಸ್ಕೂಲ್ ಒಳಗಡೆ ಹೋದ್ರೆ ಅಲ್ಲಿ ಬರೀ ಗಲಾಟೆ ತೀಟೆ, ಓದೋದಿಲ್ಲ. ಆದ್ರೂ ಸರ್ ಈ ತರ ತುಂಬಾ ತೀಟೆ, ಚೇಷ್ಟೆ, ತುಂಟಾಟಕ್ಕೆಲ್ಲ ಜೀನ್ಸ್ ಅನ್ನೋದು ಕಾರಣ ಆಗುತ್ತಂತೆ ಸರ್. 100% ಸರ್, ನಾನೇ ಸರ್. ಖಂಡಿತ ಸರ್. ಸರ್ ನೀವು ಬಾಯ್ ಬೆಸ್ಟಿ ಆಗಿದ್ರ? ಖಂಡಿತ ಸರ್. ಮೇಡಮ್ ಬೈತವ್ರಲ್ಲಿ. ಅದು ಯಾರಿಗೂ ಗೊತ್ತಿಲ್ಲ ಸರ್. ಸರ್ ಐ ಲವ್ ಯು ಸರ್. ನಮ್ಮ ಪಾಡ್ ನಾವು ನೇಚರ್, ಅದ್ರ ಜೊತೆ ಜೀವನ ಮಾಡಿದಂಥ ಜಾಗ ನಮ್ಮ ಯಲ್ಲಾಪುರ. ಸೊ ಸಖತ್ ಮಜಾ ಆಯಿತು. ಮನೆಯವರು ಅಷ್ಟೇ ನಮ್ಮನ್ನ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಆ್ಯಂಡ್ ಹೊಸ ಎಕ್ಸ್ಪೀರಿಯನ್ಸ್ ಮಾಡಿದ್ರಿ. ಹಾಲು ಕರೆದಿರೋದನ್ನ ಇವಾಗ ಟೀ ಮಾಡಿದ್ದೀನಿ. ನನ್ನ ಕೈಯಾರೆ ಡಿಫ್ರೆಂಟ್ ಆಗಿ ಮಾಡಿರೋ ಟೀ ಹೇಗಿದೆ ಅಂತ ಹೇಳಿ. ಭಾಳ ಚೆನ್ನಾಗಾಗಿದೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ವಾರ ನಮ್ಮನ್ನ ನೋಡಿ ನಮಗೆ ನೀವು ಹುರಿದುಂಬಿಸಿದ್ದಕ್ಕೆ ಆ್ಯಂಡ್ ನಾವು ನಿಮ್ಮನ್ನ ಇಷ್ಟು ದಿನ ಎಂಟರ್ಟೈನ್ ಮಾಡಿದ್ದು ನಮಗೂ ಖುಷಿ ಆಯಿತು. ಯಾವಾಗಲೂ ಇದೇ ಥರ ಸಪೋರ್ಟ್ ಮಾಡ್ತಾರೆ. ವಿ ಆಲ್ ಲವ್ ಯು. ನಮಗೆ ಸರ್ಪ್ರೈಸ್ ರೌಂಡ್ ಅಂತೇಳಿ ಬರ್ತೈತಿ. ಅಂದ್ರೆ ಅವಳಿಗೆ ಏನು ಇಷ್ಟ ಅಂತ ನಾವು ಗೆಸ್ ಮಾಡಿ ರಿಸರ್ಚ್ ಮಾಡಿ ಅದು ತಿಳ್ಕೊಬೇಕಲ್ಲ. ಸುಮ್ಮನೆ ಕೊಟ್ಟರೆ ಚೆನ್ನಾಗಿರಲ್ಲ ಅಂತೇಳಿ. ಯಾಕಂದ್ರೆ ಅವಳಿಗೆ ನಾಯಿ ಅಂದ್ರೆ ಮಗು, ಬಾಯ್ ಅಂತೇಳಿ ಕರಿತಾಳೆ ಯಾವಾಗಲೂ. ಅದು ತುಂಬ ಲೈಕ್ ಹಚ್ಚಿ. ನಾನೇನು ಮಾಡ್ಲಿ ಸ್ವಾಮಿ, ನನ್ನ ಹುಡುಗಿ ನಾಯಿ ಪ್ರೇಮಿ. ನನಗೆ ಇಷ್ಟ ಆಗಿರೋ ನನ್ನ ಪರ್ಸ್ನಲ್ ಲೈಫಲ್ಲಿ ನನಗೆ ಇಷ್ಟ ಆಗಿ ಇರೋವಂಥ ಐಟಮ್ಸ್ನ ಮತ್ತು ಇದನ್ನು ಸರ್ಪ್ರೈಸಾಗಿ ಕೊಟ್ಟಿರೋದು ಫಸ್ಟ್ ಶೋ ಅಂತ ಹೇಳ್ಬೋದು ನಾನು. ಆ್ಯಂಡ್ ಫಸ್ಟ್ ಹುಡುಗನೂ ಅಷ್ಟೇ ಇವನು. ನಮ್ಮ ಪವ್ಯವ್ರಿಗೆ ಟ್ಯಾಟೋ ಅಂದ್ರೆ ತುಂಬಾ ಇಷ್ಟ ರೀ. ಅದರಲ್ಲೂ ಅವ್ರ ಪ್ರೀತಿಯ ಮಗ ಬಾಯ್ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಬಾಯ್ ಅಂತ ಟ್ಯಾಟೋ ಹಾಕೊಂಡು ಬಂದಿದ್ದೀನಿ ಮೇಡಮ್. ಎಲ್ಲ ಹಾಕೊಂಡಿದ್ಯಾ? ಇಲ್ಲಿ ಒಳಗೆ ಸರ್. ಏನದು ನಾಯಿನ? ಅವ್ರ ನಾಯಿ ಹೆಸರು ಬಾಯ್ ಅಂತ ಸರ್. ರೀಕ್ರಿಯೇಷನ್ ಮೂವಿ ರೌಂಡ್ ಬಂದಾಗ ನಾನು ಅಪ್ಪು ಸರ್ ಸೆಲೆಕ್ಟ್ ಮಾಡ್ಕೊಂಡೆ. ಅದು ಯಾವುದಪ್ಪ ಅಂದ್ರೆ ಅಪ್ಪು ಸಿನಿಮಾದ್ದು. ಅಪ್ಪು ಕ್ಯಾರೆಕ್ಟರ್ ಆಗಿ ನಾನು ಮಾಡಿದೆ. ಹಾಯ್, ನೀವೇ ಅಲ್ವಾ ನನಗೆ ನಿನ್ನೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದು? ಹಾಯ್, ಹೌದು. ಐ ಲವ್ ಯು. ವಾಟ್? ನಾನು ನಿಮ್ಗೆ ಪ್ರೀತಿಸ್ತಾ ಇದ್ದೀನಿ. ಐ ಮೀನ್ ಅಪ್ಪು ನಿನ್ನ ಲವ್ ಮಾಡ್ತಿದ್ದಾರೆ. ಸುಚಿ, ನನ್ ಬೀಳ್ಬೇಕಾದ್ರೆ ಒಂದ್ ಚಿಕ್ಕ ಡೌಟ್ ಬಂತು. ಅಲ್ಲ, ನಾನು ಸತ್ತೋಗ್ಬಿಟ್ರೆ ನಿನ್ ಜೊತೆಗೆ ಯಾರು ಇರ್ತಾರೆ? ನಿನ್ನ ಯಾರು ನೋಡ್ಕೋತಾರೆ? ಅಪ್ಪು ಎಲ್ಲಿಂದ ಆರಂಭವೋ, ಎಲ್ಲಿಂದ ಆನಂದವೋ. ವರ ಪರೀಕ್ಷೆ ಅಂತೇಳಿ ಬಂದಾಗ ಅವರಮ್ಮ ತುಂಬ ಕ್ವಶನ್ ಎಲ್ಲ ಕೇಳ್ತಾ ಇದ್ರು. ನಿನ್ನ ಹೊಲ ಎಷ್ಟೈತಿ, ನಿಮ್ಮ ಹೊಲದಾಗ ಏನು ಬೆಳಿತೀರಿ, ನಮ್ಮ ಕಡೆ ಸಂಸ್ಕೃತಿ ಹಿಂಗೈತಿ, ನಿಮ್ಮ ಕಡೆ ಎಲ್ಲ ಹಂಗೈತಿ. ಕ್ವಶನ್ ಮ್ಯಾಗ ಕ್ವಶನ್, ಒಟ್ಟೆ ಮಾತಾಡಕ್ಕೆ ಬಿಡಲ್ಲ ಅವರಮ್ಮ. ಎಷ್ಟು ಎಕರೆ ಐತೆ ತೋಟ ಇದೆ? 28 ಎಕರೆ ಇದೆ. ಹೌದಾ? ಹಾಂ. ಮತ್ತೆ ಭತ್ತ ಬೆಳಿತೀರಾ? ಕಾಫಿ ಒಳಗೆ ಭತ್ತ ಬೆಳಿಬೇಕಾ? ಮತ್ತೆ ಕಾಫಿ ತೋಟನೇ ಬೇರೆ, ಭತ್ತನೇ ಬೇರೆ. ಓ, ಅರ್ಧ ಕಾಫಿ ತೋಟ ಅರ್ಧ ಭತ್ತ ಬೆಳಿಬೇಕಾ? ತೊಗರಿ ಬೆಳೆದ್ರೆ ನಡೆಯಲ್ವಾ? ಅದೆಲ್ಲ ನಮ್ಮ ಕಡೆ
ಬೆಳೆಯಲ್ಲ. ಅರ್ಧ ಕಾಫಿ ಬೆಳಿತೀನ್ರಿ, ಅರ್ಧ ಭತ್ತ ಬೆಳಿತೀನ್ರಿ. ಪೆಪ್ಪರ್ ಇದೆಯಾ? ಪೆಪ್ಪರ್ ಇದ್ದ ತೋಟ. ಮೇಲ್ ಹಾಕ್ಬೇಕಾ ಕೆಳಗೆ ಹಾಕ್ಬೇಕಾ ಪೇಪರ್ ಕೇಳು. ಕರಿಮೆಣಸು ಕೆಳಗಡೆ ಕೆಳಗಡೆ. ನೆಕ್ಸ್ಟು ಹೊರ ಪರೀಕ್ಷೆ ಆಗಿಂದ ಅಂದರೆ ನಮ್ಮ ಹುಡುಗರು ಫ್ಯಾಮ್ಲಿ ಬರ್ತೈತಿ. ಅವತ್ತು ನಮ್ಮ ಮಮ್ಮಿ, ನಮ್ಮ ಅಣ್ಣ, ನಮ್ಮ ವೈನಿ, ಮಗಳು ಅವರೆಲ್ಲ ನಮ್ಮ ಫ್ಯಾಮ್ಲಿ ಟೋಟಲ್ ಟೀಮ್ ಬರ್ತೈತಿ. ಫ್ರೆಂಡ್ಸು ಬರ್ತಾರೆ. ನಮ್ಮದು ಇವ್ರದ್ದು ಆಪೋಸಿಟ್ ಒಂಥರ ಕಲ್ಚರು. ಬಟ್ ಏನೋ ಒಂಥರ ನನಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಯಿತು ಅವ್ರ ಫ್ಯಾಮಿಲಿ ಮೀಟ್ ಮಾಡಿ ನನಗೆ ಆ ಎಪಿಸೋಡಲ್ಲಿ. ನನಗೆ ಶರಣು ಪಾಟೀಲ್ ಹೇಳಿ, ಒಂದು ಸತ್ಯ ಹೇಳಿ, ಅವ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲದಿರೋ ಸತ್ಯ ಹೇಳಿ. 1-2 ಅಲ್ಲ ಸರ್, ಟೋಟಲ್ ಈಗ ನಾವು ಏನು ಮಾಡ್ತೀವಿ ಸರ್, ನಮ್ಗೆ ಒಂದು 10 ಪಟ್ಟು ಹೆಚ್ಚೆ ಮೇಡಮ್ ಸರ್. ಎಲ್ಲ ಯಾವ್ದಾರ ಒಂದು ತುಂಟಾಟ ಹೇಳಿ ನೋಡೋಣ, ಕಾಲೇಜು ಸ್ಕೂಲಲ್ಲಿ ಮಾಡಿರೋದು. ಅದೇ ಸರ್, 4 ಹುಡುಗಿಗೆ ಆನ್ಲೈನ್ ಹೊಡಿತಿದ್ದೆ. ಪ್ರಪೋಸಲ್ ರೌಂಡ್ ಅಂತ ಇತ್ತು. ಅವನ ಪುಟ್ಟ ಪ್ರಪಂಚಕ್ಕೆ ನನ್ನ ಕರ್ಕೊಂಡು ಹೋಗಿದ್ದ. ಹೋಗಿ ಕಣ್ಬಿಡು, ನನ್ನ ಪ್ರಪಂಚ ಪುಟ್ಟದಾಗಿರ್ಬೋದು, ಆದ್ರೆ ನನ್ನ ಪ್ರೀತಿ ತುಂಬಾ ದೊಡ್ಡದು. ತಗೋ. ಥ್ಯಾಂಕ್ ಯು. ಈಗ ಇವತ್ತು ಗ್ರ್ಯಾಂಡ್ ಫಿನಾಲೆ. ನಾವಿದು ಕಾಂಪಿಟೇಷನ್ ಅಂತ ತೊಗೊಂಡಿಲ್ಲ, ಯಾಕಂದ್ರೆ ಆ ಭಾವನೆನೂ ಬಂದಿಲ್ಲ. ಯಾಕಂದ್ರೆ ಒಂದೇ ಮನೆಯವ್ರಗತ್ಲೆ ಅಣ್ಣ ತಮ್ಮ ಅಂತೇಳಿ ಬೆಳೆದು ಬಂದೀವಿ, ಒಬ್ಬರು ಹೆಗ್ಲ ಮ್ಯಾಗ ಕೈ ಹಾಕೊಂಡು. ಇಡೀ ಸೀಸನ್ ಅಂತೂ ಎಷ್ಟೇ ಎಪಿಸೋಡ್ ಆಗಿದ್ರು ಎಂಜಾಯ್ ಅಂತೂ ಮಾಡಿದ್ದೀವಿ. ಒಂದು ಎಪಿಸೋಡು ನಮಗೆ ಬೋರಿಂಗ್ ಅಂತ ಅನಿಸಿಲ್ಲ. ನಮಗೆ ನಮ್ಮ ಟೈಮ್ ಆಗಿರ್ಬೋದು, ನಮ್ಮ ಎನರ್ಜಿ ಆಗಿರ್ಬೋದು, ನಾವು ಮನಸ್ಫೂರ್ತಿಯಾಗಿ ಈ ಶೋ ಕೊಟ್ಟಿದ್ದೀವಿ ನಾವು. ಮೆಂಟಲ್ಗೋಸ್ಕರ ಒಂದು ದಿನ ದುಡಿಬೇಕು ಅನ್ನೋ ಒಂದು ಟಾಸ್ಕ್ ಇತ್ತು. ಅದರಲ್ಲಿ ಇವರು ಹೋಗ್ಬಿಟ್ಟು ಬಟ್ಟೆ ಹೊಲಿಯೋದು, ನನಗೆ ಅಂತ ಹೋಗಿದ್ದು ದುಡ್ದು ಆ ದುಡ್ಡನ್ನ ಬಂದು ನನ್ನ ಕೈಗೆ ತಗೋವಂಥ ಕೈ ಕೊಡೋದಿದೆಯಲ್ಲ, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅದನ್ನು ಕೊಟ್ಟು ನನಗೆ ತುಂಬ ಖುಷಿ ಆಯ್ತು, ಅದನ್ನು ಹಾಗೆ ಇಟ್ಟಿದ್ದೀನಿ. ಬಟ್ ನಾನು ಅವತ್ತು ನಿಮಗೆ ಅದೇ 600-700 ನಾನು ದುಡ್ಕೊಂಬಂದಿರೋದು ದೊಡ್ಡ ವಿಷಯ ಅಲ್ಲ. ನಾವು ಅಲ್ಲಿ ಹೋಗಿ ಅವ್ರ ಬದುಕು ಒಂದು ದಿವಸ ಅನುಭವಿಸೋದು ಅಲ್ಲ, ಅದ್ರ ಕಷ್ಟ ಏನು ಅಂತ ತಿಳ್ಕೊಂಡ್ವಲ್ಲ ರೀ. ಬಟ್ ಆ ದಿನ ಮತ್ತೆ ದುಡ್ಡಿನ ವ್ಯಾಲ್ಯೂ ಏನು ಅಂತ ತೋರಿಸ್ಕೊಡ್ತಿದ್ದ ದಿನ ನನಗೂ ಕೂಡ. ಅದನ್ನು ನನಗೆ ತಂದು ಕೊಡೋಕ್ಕೆ ನಂಗೆ ತುಂಬ ಖುಷಿ ಆಯ್ತು. ಓಕೆ, ಹ್ಞೂ ಸರ್. ಕೆಲಸನೇ ಬರಲ್ಲ ಅಂದಲ್ಲಪ್ಪ ಬಂದಾಗ. ನಿಮ್ಮವ್ರು ತುಂಬ ಚೆನ್ನಾಗಿ ಹೇಳ್ಕೊಟ್ರು ಸರ್. ಚೆನ್ನಾಗಿ ಮಾಡಿದ್ಯಪ್ಪ, ಗುಡ್. ನಮ್ಮವ್ರಿಗೆಲ್ಲ 50 ರೂಪೀಸ್ ಕೊಡ್ತೀನಿ ಪರ್ ಪೀಸ್ಗೆ. ಅದ್ರ ಪ್ರಕಾರ ನಿಮ್ದು 700 ರೂಪಾಯಿ ಆಗಿದೆ. ಗುಡ್. ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ ಯು. ಇದನ್ನು ನಿಮ್ಮ ಜೊತೆಗೆ ನಾನು ಇಡೀ ಝೀ ಟೀಮ್ಗೆ ಥ್ಯಾಂಕ್ಸ್ ಹೇಳಬೇಕು. ಕಣ್ಣಿಗೆಲ್ಲ ಬಟ್ಟೆ ಹಾಕ್ಕೊಂಡು ಕರ್ಕೊಂಡೋಗಿ ಹಿಂಗೆ ಓಪನ್ ಮಾಡಿದ್ರೆ ಬರ್ರೆ RCB ಫ್ಯಾನ್ಸ್ ತುಂಬಿರೋ ಜಾಗ ನೋಡಿದ್ರೆ ಚಿನ್ನಸ್ವಾಮಿ ಸ್ಟೇಡಿಯಮ್ಮು. ಅಲ್ಲಿ ಕರ್ಕೊಂಡೋಗಿ ನನಗೆ RCB ಮ್ಯಾಚ್ ತೋರಿಸಿ, ವಿರಾಟ್ ಕೊಹ್ಲಿನ ತುಂಬ ಹತ್ತಿರದಿಂದ ನೋಡಿಕೊಂಡು ಒಟ್ಟಿನಲ್ಲಿ ಅದು ನನಗೆ ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್, ಯಾವತ್ತೂ ಮರೆಯೋಕ್ಕಾಗದೇ ಇರೋ ನೆನಪು. ಅಷ್ಟು ಒಳ್ಳೆ ನನಗೆ ಸರ್ಪ್ರೈಸ್ ಕೊಟ್ಟು. RCB 164ಕ್ಕೆ 7 ವಿಕೆಟು, 164 ಟಾರ್ಗೆಟ್. ಆಮೇಲೆ ನನ್ನನ್ನು ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ಅನ್ನೋಕ್ಕೆ ಅದೊಂದೇ ಸಾಕ್ಷಿ. ನೀವು ನನಗೋಸ್ಕರ ಅವತ್ತು ಏನು ಮಾಡಿದ್ರು ಅಷ್ಟು ಖುಷಿ ಆಗ್ತಾ ಇತ್ತೋ ಎಲ್ಲಗೋ. ಹೋಗಿ ಗಿಡ ನೆಟ್ರಲ್ವಾ, 100% ನನಗೆ ಸಾರ್ಥಕತೆ. ನಾನು ಎಲ್ರಿಗೂ ಹೇಳ್ತಾ ಇರ್ತೀನಿ, ಸೇವ್ ಟೈಗರ್ ಸೇವ್ ಫಾರೆಸ್ಟ್, ಸೇವ್ ಟೈಗರ್ ಸೇವ್ ಫಾರೆಸ್ಟ್ ಅಂತ. ನೀವು ಅದನ್ನು ನನಗೆ ಬ್ಯೂಟಿಫುಲ್ ಗಿಫ್ಟ್. ಸೊ ಇದು ಸಂಪಿಗೆ ಸಸಿ, ಇದನ್ನ ನಾನು ಇಲ್ಲೇ ನೆಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಇದು ಹುಲಿ ನಿನ್ಗೋಸ್ಕರ. ಒಂದೊಂದು ಗಿಡ ನೆಡಬೇಕಾದ್ರೂ ಆಗಿದ್ದು ಆ ಡಿಫ್ರೆಂಟ್ ಆ ಮಣ್ಣಾಗಿರಲಿ, ಒಂದೊಂದು ಕಡೆ ಮಣ್ಣು ಫುಲ್ ಮೃದು ಇರ್ತಿತ್ತು, ಒಂದೊಂದು ಕಡೆ ಫುಲ್ ಕಲ್ಲು. ನಮ್ಮದು ಭರ್ಜರಿ ಬ್ಯಾಚುಲರ್ಸಲ್ಲಿ ಫಸ್ಟು ನಾವು ಟ್ರಿಪ್ ಹೋಗಿದ್ವಿ.
ನಾವೆಲ್ಲೋ ಕರ್ಕೊಂಡು ಹೋಗ್ತಾರೆ ಅನ್ಕೊಂಡಿದ್ವಿ, ಫುಲ್ ನಾವು ಇಂಟರ್ನ್ಯಾಷನಲ್. ಅರ್ಧ ಈ ಶೋ ಒಪ್ಕೊಂಡಿದ್ದೆ ಪಾರಿನಿ ಕರ್ಕೊಂಡು ಹೋಗ್ತಾರೆ ಅಂತ. ಹೌದು, ಅಲ್ಲಿ ನೋಡಿದ್ರೆ ನಾ ಫುಲ್ ಎಲ್ಲೋಗ್ಬೋದು, ಗೋವಾ ಅಲ್ಲಿ ಇಲ್ಲಿ ಅಂತ ಫುಲ್ ಐಲ್ಯಾಂಡ್. ನಾವು ಫುಲ್ ಬಸ್ಸಲ್ಲಿ ಮಜಾ ಮಾಡ್ಕೊಂಡು ಹೋಗಿ ಇಳಿತೀವಿ, ಕಾಡು, ದಟ್ಟ ಕಾಡು. ಅದು ಒಂಥರ ಹೊಸ ಎಕ್ಸ್ಪೀರಿಯನ್ಸ್. ಎಲ್ಲೋ ಯಾವುದೋ ಪ್ಲೇಸ್ ಹೋಗೋದಕ್ಕಿಂತ ಕಾಡಿಗೆ ಹೋಗೋದು, ಅದು ಹುಲಿ ಫೇವ್ರೆಟ್ ಕಾಡು. ಸೊ ಅದೊಂಥರ ಚೆನ್ನಾಗಿತ್ತು ಅಲ್ಲಿನ ಎಕ್ಸ್ಪೀರಿಯನ್ಸ್. ನಮಗ್ ಸಿಕ್ಕಿರೋ ಫ್ಯಾಮಿಲಿ, ನಮ್ಮ ಅಪ್ಪ, ಆಮೇಲೆ ನಮ್ಮ ಅಮ್ಮ, ಆ ಮಗು ಹೇಳಿದ್ ನೆನಪಿದ್ಯಾ? ಅಣ್ಣ ಹೋಗ್ತಾನೆ ಅಂದ್ರೆ ಏನ್ ಅನ್ಸ್ತಾ ಇದೆ ಅಂದ್ರೆ ಖುಷಿ ಆಗ್ತಾ ಇದೆ. ಬೇಜಾರಾಗ್ತಿಲ್ವಾ ಅಂದ್ರೆ ಇಲ್ಲ, ನಂಗೆ ಹೊಸಿ ಟ್ರೋಲ್ ಮಾಡಿಲ್ಲ. ಇವತ್ತು ನಮ್ಮನ್ನ ಕಳಿಸ್ಕೊಡಕ್ ಬಂದಿಲ್ಲ. ಸೊ ಯಾಕಂದ್ರೆ ನಮ್ಮ ಇಡೀ ಫ್ಯಾಮಿಲಿಲಿ ನಮ್ಮ ಅಪ್ಪನೇ ಸಖತ್ ಎಮೋಷನಲ್. ಅವ್ರು ಯಾಕೆ ನಂಗೆ ಆ ಥರ ಕನೆಕ್ಟ್ ಆದ್ರೂ ಗೊತ್ತಿಲ್ಲ, ನನಗೆ ಈಗಲೂ ಕಾಡ್ತಾ ಇದೆ ಅವ್ರನ್ನ ಬಿಟ್ಟು ಹೋಗಕ್ಕೆ. ಪುಟ್ಟಿ, ಅಣ್ಣ ಹೋಗ್ತಿರೋದು ಬೇಜಾರ ಖುಷಿನಾ? ಖುಷಿ. ಆ ಮಗು ಬಿದ್ದು ಹೇಳುತ್ತೆ, ನೀನು ಹೂವು ಹಾಕ ಬಂದಿದ್ದೀವಿ ತೋಟದಲ್ಲಿ. ಜನ್ಮದ ಜೋಡಿ ಮಾಡಿದಂತ ಮೈಯೆಲ್ಲ ಜುಮ್ ಅನ್ನೋ ಥರ ಇತ್ತು. ಅದನ್ನ ಸ್ಕೂಪ್ ಮಾಡಿದ್ವಿ, ಒಂದು ಬ್ಯೂಟಿಫುಲ್ ಸಖತ್ತಾಗಿತ್ತು. ನಾನು ಎಲ್ಲೆಲ್ಲೋ ಟ್ರಿಪ್ ಹೊಡಿಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅಂತ ತುಂಬ ನಂಗೆ ಆಸೆ ಇದೆ. ನನಗೆ ಪ್ರಪಂಚ ನೋಡಬೇಕು ಅನ್ನೋದು ನನ್ನ ಮೇನ್ ಥೀಮ್ ನನ್ನ ಲೈಫಿಂದು. ಸೊ ಇವನ ಮನೆ, ಇವನಿರೋ ಜಾಗ, ಇವನ ಊರು, ನನಗಿನ್ನೂ ಅದ್ರ ಮೇಲೆ ಆಸೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇಷ್ಟು ಈ ನೇಚರ್ ಇಷ್ಟು ಚೆನ್ನಾಗಿರೋಕ್ಕೂ ಆಗುತ್ತಾ? ಇಷ್ಟು ಸುಂದರವಾಗಿದೆ. ಅವ್ರ ಮನೆ ಆ ಪ್ಲೇಸಲ್ಲಿದೆ, ಅವರಮ್ಮ ಅಲ್ಲೇ ಬದುಕ್ತಾ ಇದ್ದಾರೆ, ಅಲ್ಲಿದ್ದಾರೆ. ಅಮ್ಮ 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 ಬಿದ್ದೋಗಲ್ಲ ತಾನೇ? ನಮ್ಮ ತೋಟ, ನಾವಿಲ್ಲಿ ಅಡಿಕೆ ಬೆಳಿತೀವಿ ಅಂಡ್ ಕಾಳು ಮೆಣಸು. ಅದನ್ನ ಬಿಟ್ರೆ ನೆಕ್ಸ್ಟ್ ಇದನ್ನೇ ಬೆಳೆಯೋದು. ಇನ್ನು ನಿಮ್ಮ ಮನೆಗೆ ನಾನು ಬಂದಿರೋದು ಗ್ರೇಟ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ವೆಲ್ಕಮೇ ಆ ಥರ ಇತ್ತು. ಒಂದು ಹಬ್ಬ, ನಾನೇನು ಮನೆಗೆ ಬಂದಿದ್ದೀನೋ ಜಾತ್ರೆಗೆ ಬಂದಿದ್ದೀನೋ ಅನ್ನೋ ಥರ. ಅಪ್ಪ ಈ ಮದುವೆ ಮನೆಗೆ ಊಟ ಮಾಡಿಸ್ದಂಗೆ ಮಾಡಿಸ್ಬಿಟ್ಟಿದ್ರು. ಬೀಗ್ರೂಟಕ್ಕೆ ಮಾಡಿಸ್ದಂಗೆ ಟೋಟಲಿ ಒಂದು ಹುಡುಗಿ ನೋಡಕ್ಕೆ ಹೋಗೋದ್ರಿಂದ ಹಿಡಿದು ಬೀಗ್ರೂಟದ ತನಕ ಹೇಗೆ ಪ್ರೋಗ್ರಾಮ್ ಇರುತ್ತೋ ಆ ಥರ ಪ್ರೋಗ್ರಾಮ್ ಇವ್ರ ಮನೆಗೆ ಹೋದಾಗ ಇತ್ತು. ಈ ನಿಮ್ಮ ಇಡೀ ಫ್ಯಾಮಿಲಿಗೂ ಲವ್ ಯು ಸೋ ಮಚ್, ಹೋಲ್ ಫ್ಯಾಮಿಲಿ. ಇದೇ ವಿಶೇಷವಾದ ಏನು ತಿಂತೀರಿ ತಾವು? ವೆಜ್ ನಾನ್ ವೆಜ್? ವೆಜ್ ನಾನು ತಟ್ಟೆಗೂ ಮುಡಿಸ್ಬೇಡಿ. ಸೊ ನಮ್ಮ ಹುಲಿ ತಿನ್ನಲ್ಲ, ನಮ್ಮ ಹುಲಿ ವೆಜಿಟೇರಿಯನ್ ಅಲ್ಲ, ನಾನ್ ವೆಜಿಟೇರಿಯನ್. ಅದು ನನಗೆ ಗೊತ್ತಾದ್ಮೇಲೆ ಹೇಳ್ಬಿಟ್ಟೆ ಅಮ್ಮಂಗೆ, ಅಮ್ಮ ನಾನ್ ವೆಜ್ಜೇ ಮಾಡಬೇಕು ಅಂತ. ಅವ್ನಿಗೇನೇನು ಇಷ್ಟನೋ ಅದನ್ನೆಲ್ಲ ಮಾಡಿ ಅವನಿಗೆ ಸರ್ವ್ ಮಾಡಿ ಎಲ್ರಿಗೂ ತುಂಬ ಖುಷಿ ಆಯಿತು. ಈ ಶೋಗೆ ಬಂದು ಈ ಕಲಾವಿದನಾಗಿ ಬಂದಿರೋದಕ್ಕೆ ಏನಾದರೂ ದುಡ್ಡು ಸಿಕ್ಕಿದೆ ಅಂದರೆ ಅದು ಆ ದಿನ ನನಗೆ ಮಾಡಿಸ್ಕೊಟ್ಟ ಅಂತ ಅಮ್ಮನ ಪಾದದ ಅಚ್ಚು ಮತ್ತು ಹಸ್ತದ ಅಚ್ಚು, ಆ ಫ್ರೇಮ್ ಹಾಕಿಕೊಟ್ರಲ್ಲ ಅದೇ. ಶ್ರೀಮತಿ ತುಳಸಿ ಹುಲಿ ಕಾರ್ತಿಕ್ ಅವರ ತಾಯಿಯ ಹೆಸರದು. ಅವರ ಕೈಗಳು ಮತ್ತು ಅವರ ಪಾದದ ಗುರುತದು ನೋಡಿ, ಆ ತುತ್ತು ತಿನ್ನಿಸಿದಂಥ ಕೈಗಳು, ಅವನ ಕಾಡಲ್ಲಿ ಓಡಾಡಿಸಿದಂಥ ಕಾಲ್ಗಳದು. ನನ್ನ ಇಡೀ ಫೋಲ್ ಒಂದು ಶೋ ಅಂತ ತಗೊಂಡ್ರೆ, ನನ್ನ ಸ್ಕಿಟ್ ವೈಸ್ ಈ ಥರ ಬಂದಾಗ ನನಗೆ ಸಖತ್ತು ತೃಪ್ತಿ ಕೊಟ್ಟಿರೋದು ನಾವು ಮಾಡಿರೋ ರೆಟ್ರೋ ಸ್ಕಿಟ್ಟು. ನಿಜವಾಗ್ಲೂ ಅದನ್ನು ಮರೆಯೋಕ್ಕಾಗಲ್ಲ. ಆ ರವಿ ಸರ್ ಕೂಡ ಅದು ನೋಡಿ ನೆನೆಸ್ಕೊಂಡು ಕಣ್ಣೀರು ಹಾಕಿದ್ದಾರೆ.
ಅಷ್ಟು ಇಬ್ಬರು ಸೂಪರ್ ಸ್ಟಾರ್ ನೋಡ್ದಂಗೆ ಆಯಿತು ಅಂದ್ರಲ್ಲ, ಅದಕ್ಕಿಂತ ಬೆಸ್ಟ್ ಕಮೆಂಟ್ ಇನ್ಯಾವುದೂ ಇಲ್ಲ ಅನಿಸುತ್ತೆ. ಸರ್ಪ್ರೈಸ್ ರೌಂಡ್ ನಾನು ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಸಾಲಲ್ಲ ನಿಮಗೆ ಭುವನೇಶ್. ಸರ್ಪ್ರೈಸ್ ರೌಂಡಲ್ಲಿ ನಿನ್ನ ಮದುವೆ ಮಂಟಪ ನಾನೇ ಮಾಡಿರುವೆ, ಒಳ್ಳೆವರ ತರುವೆ, ಧಾರೆ ನಾನಿರುವೆ. ಇನ್ನೊಂದಮ್ಮ And ಶಿವಣ್ಣನ ಅದೇ ಅವ್ರ ಜೊತೆ ಎರಡು ಫೋನಲ್ಲಿ ಮೇನ್ ಸರ್ಪ್ರೈಸಸ್. ಶಿವಣ್ಣ, ಹೌದು ಶಿವಣ್ಣ. ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ. ನಂಗೆ ನಿಮ್ಮ ಕಂಡ್ರೆ ತುಂಬಾ ಇಷ್ಟ. ಐ ಲವ್ ಯು ಸೋ ಮಚ್. ಅದಾದ್ಮೇಲೆ ಡಾನ್ಸ್ ಅಲ್ಲೇನೆ ನಾವು ಬ್ಯಾಚುಲರ್ ಆಫ್ ದ ವೀಕ್ ಪಡೆದಂತಹ ಜೋಡಿ ಇದು. ಯಾರು ಎಕ್ಸ್ಪೆಕ್ಟು ಮಾಡಿರ್ಲಿಲ್ಲ ಭುವನೇಶಿಗೆ ಡ್ಯಾನ್ಸ್ ರೌಂಡ್ ಅಲ್ಲಿ ಬ್ಯಾಚುಲರ್ ಆಫ್ ದ ವೀಕ್ ಬರುತ್ತಾ. ಬ್ಲೆಸ್ಸಿಂಗ್ ನಮ್ಗೆ. ಖಂಡಿತ ಅವ್ರಿಗೆ ಒಳ್ಳೇದು ಕೆಟ್ಟದ್ದು ಯಾವುದು ಅಂತ ಗೊತ್ತೇ ಇಲ್ಲ ಪಾಪ, ಅಷ್ಟೊಂದು ಮುಗ್ಧ ಜನ, ಸರಳ ಜೀವನ. ನಾವು ಇದ್ದಿದ್ದು 2 ದಿನ, ಆದ್ರೆ ಅವ್ರ ಮನೆಯಿಂದ ಬರ್ಬೇಕಾದ್ರೆ ಏನೋ ನಮ್ಮ ಅಪ್ಪ ಅಮ್ಮನ್ನೇ ಬಿಟ್ಟು ಗೊತ್ತೇ ಇದೀವಿ ಅನ್ನೋ ಫೀಲ್ ಆಯ್ತು ನಮಗೆ. ನಂಗೆ ತುಂಬಾ ಎಮೋಷನಲ್ ಮೂಮೆಂಟ್ ಅದು. ಜೋರಾಗಿ ನಮ್ಮ ಅಣ್ಣನ ನೋಡಿ ನಾನು ಹತ್ಬಿಟ್ಟೆ. ಈ ಒಂದು ಸಿದ್ಧಿ ಜನಾಂಗದ ಜೊತೆ ಈ ಕಾಡು ಈ ಹಳ್ಳಿಲಿ ಇದ್ದಿದ್ದಂತೂ ನನಗನ್ಸುತ್ತೆ ನಾನು ಇದನ್ನ ಲೈಫಲ್ಲೇ ಮರೆಯೋದಿಲ್ಲ. ಯಾವಾಗ್ಲೂ ನಿಮ್ ಜೊತೆ ಅನನ್ಯ ಇದ್ದೇ ಇರ್ತಾಳೆ, ಹಾಗೆ ನಾನು ಕೂಡ ಇದ್ದೇ ಇರ್ತೀನಿ. ಆ ತೋಟದಲ್ಲಿ ಹೋಗ್ಬೇಕಾದ್ರೆ ಮಗನೇ ಮಗನೇ ಅಂತ ಕರೀತಾ ಇದ್ರಿ, ಅದಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ನಾನೇ ಬೆಂಗಳೂರಲ್ಲಿ ಬೆಳೆದು ಇಷ್ಟು ವರ್ಷ 2-3 ಗಂಟೆಗೆಲ್ಲ ವಾಪಸ್ ಮನೇಲಿ ಇರ್ತಿದ್ದೆ, ರಾತ್ರಿ ತುಂಬಾ ಹತ್ರ ಆಚೆ ಹೋಗಿದ್ರೆ. ಹೌದು. ಆಮೇಲೆ ಏನು ಗೊತ್ತಾ, ನನಗೆ ಬೆಂಗಳೂರು ಸೈಕಲ್ ಹೊಡಿಬೇಕಾದ್ರೆ ಒಂದು ಅನುಭವ ಆಗಿದೆ. ಏನು ಗೊತ್ತಾ, ಬೆಂಗಳೂರು ಅಂದ್ರೆ ನಾನು ಏನು ಅನ್ಕೊಂಡಿದ್ದೆ, ಹೀಟು, ಪೊಲ್ಯೂಷನ್ನು, ಇಲ್ಲಿ ಜೀವನ ಮಾಡೋಕ್ಕೆ ಕಷ್ಟ. ಬಟ್ ಆ ನೈಟಲ್ಲಿ ನಾವು ಸೈಕಲ್ ಹೊಡ್ಕೊ ಹೋಗ್ಬೇಕಾದ್ರೆ ಇತ್ತಲ್ಲ AC, ಆ ವೆದರು, ಆ ಜೀವನ, ತಂಪಾದ ಗಾಳಿಲೇ ನಾವಿಬ್ರೇ ವಿಧಾನಸೌಧ ಮುಂದೆ ಇದ್ದೀವಿ. ಹೊಡದ ನಡೀರಿ ಓಡೋಣ ಈಗ. ಖುಷಿ ಆಗ್ತಾ ಇದೆ, ಎಲ್ಲಾನು ಫುಲ್ಫಿಲ್ ಮಾಡಿದ್ದೀರಾ ನನಗೆ. ಇಷ್ಟು ದೂರ ಎಲ್ಲ ನಾನು ಸೈಕಲಲ್ಲಿ ಈ ಹೊತ್ತಲ್ಲಿ ಬರ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಆಮೇಲೆ ನಾನು ಮರೆಯೋಕ್ಕೆ ಆಗದೇ ಅಂತ ವಿಚಾರ ಯಾವುದಪ್ಪ ಅಂದರೆ, ರಚ್ಚು ಮ್ಯಾಮ್ ನನ್ನ ಜೊತೆ ಡ್ಯಾನ್ಸ್ ಮಾಡಿದ್ದು. ಅಪ್ಪ ಅಂಥ ಒಂದು ದೊಡ್ಡ ಸ್ಟಾರ್ ನಟಿ ಮುಂದಾರ್ಗೆ ಬಂದಾಗ ನನಗೆ ಫುಲ್ ಭಯ. ಹಾಕ್ರ ಸಾಂಗ್ ಜೊತೆ ಸ್ಟೆಪ್ ಹಾಕ್ತೀನಿ ಅಂದ್ರಲ್ಲಪ್ಪ, ನನಗೆ ಕೈ ಕಾಲೆಲ್ಲ ಹೋಯ್ತು. ಆಮೇಲೆ ನಿಂತ್ಕೊಂಡೆ. ಆಮೇಲೆ ಒಂದು ಮಾತಂದರು, ನನ್ನ ಮದುವೆ ಆಯ್ತೀಯಾ ಅಂದರು. ನನಗೇನು ಮೊದಲೇ ಮಾತು ಬರಲ್ಲ, ಇನ್ನು ಅಂಥವ್ರೊಬ್ಬರು ದೊಡ್ಡ ಸ್ಟಾರ್ ನಟರು ಮಾತಾಡ್ಸ್ದಾಗ ಮಾತು ಬರುತ್ತಾ, ನಾನು ಅಲ್ಲೇ ರ್ಯಾಪ್ ಅಂತ ಬಿದ್ದೋದೆ. ಆಮೇಲೆ ಮತ್ತೆ ಸ್ಟೆಪ್ ಹಾಕಿದ್ರು, ಅವ್ರ ಜೊತೆ ಸ್ಟೆಪ್ ಹಾಕಿದ್ದಂತೂ ನನ್ನ ಜೀವನದಲ್ಲಿ ಮರೆಯೋಕ್ಕಾಗ್ದೇ ಇರೋ ವಿಚಾರ. ನಿಮಗೆ ಒಂದು ಮಾತು ಹೇಳಬೇಕು ಅಂತ ತುಂಬ ದಿನದಿಂದ ಕಾಯ್ತಾ ಇದ್ದೆ. ಅಲ್ಲಿದೆ ಗಾಡಿ, ನೀವು ಮಾಡಿದ್ರಿ ಮೋಡಿ, ನಾವು ಆಗಾನ ಜೋಡಿ. ನಿಮ್ ಕಡೆ ಯಾರೇ ಬರ್ಲಿ, ನನ್ ಮದ್ವೆ ಆಗ್ತೀಯಾ? ಬೆಳದಿಂಗ್ಳು ನೀನೇ ನಂಬಿ, ಲಾಲಿನ ಹಾಡ್ಲೆ ನಂಬಿ,
ಲಕ್ಷ್ಮಿ ಹಂಗ್ ಕಾಣ್ತೀಯಮ್ಮಿ ದೃಷ್ಟಿನ ತೆಗಿಲೇ ನಮ್ಮಿ. ಫೈನಲಿ ಇವತ್ತು ನಮ್ಮ ಭರ್ಜರಿ ಬ್ಯಾಚುಲರ್ ಸೀಸನ್ 2ನ ಗ್ರ್ಯಾಂಡ್ ಫಿನಾಲೆ. ನಮ್ಮ ಫಸ್ಟ್ ಎಪಿಸೋಡ್ ಅಲ್ಲೇ ನಮಗೆ ಬ್ಯಾಚುಲರ್ ಆಫ್ ದ ವೀಕ್ ಬಂತು, ಪರ್ಫಾರ್ಮರ್ ಆಫ್ ದ ವೀಕ್ ಬಂತು. ನಮ್ಗೆ ಅದು ಖುಷಿ ಇದೆ. ಕೊರಿಯನ್ ಥೀಮ್ ಮಾಡಿದ್ವಿ ಅಂಡ್ ಇವರ ಕೇಶರ್ ರಾಶಿನ ನಾವು ಚೇಂಜ್ ಮಾಡಿದ್ವಿ. ಆಟ ಹಂಗೆ ಮಾಡಿದ್ದಕ್ಕೆ ಬಂದಿತ್ತು. Let me tell you why ಇವರ ಕೆಣಕ ಬೇಡ ಬಾಯ್, ವೈರಿಗಳು ಸೋಲುತ್ತಾರೆ ಮಾಡಿ ಮಾಡಿ ಟ್ರೈ. ವರ್ಲ್ಡ್ ವೈಡ್ ಕ್ರೇಜ್ ಇವರಿಗೇನೆ ಹಾಯ್, ಕಿಂಗಿಗೆ ಎಲ್ಲ ಕಿಂಗ್ ಇವರೇ ಹೋಗಿ ಕೋಶ್. ಅದಾದ್ಮೇಲೆ ಅದೊಂಥರ ಮೆಮೊರಬಲ್. ಅದಾದ್ಮೇಲೆ ನಂಗೆ ಸೂಪರ್ ಎಕ್ಸ್ಪೀರಿಯನ್ಸ್ ಏನಂದ್ರೆ ರಣಧೀರ. ನಮ್ಗೆ ಎಷ್ಟು ಗಡ ಅಂತಿತ್ತು ಕೈ ಅಂತಂದ್ರೆ ಅಂತ ಲೈಕ್ ಲೆಜೆಂಡ್. ಫಸ್ಟ್ ಆಫ್ ಆಲ್ ರವಿ ಸರ್ ನಮ್ಮ ಎದುರುಗಡೆನೇ ಇದ್ದಾರೆ ಪಾಪ. ಅವ್ರು ನಮ್ಮ ಜೊತೆ ಎಲ್ಲ ತುಂಬ ಚೆನ್ನಾಗಿರ್ತಾರೆ. ಬಟ್ ಅಂದರೂ ಅವ್ರು ಆ್ಯಕ್ಟ್ ಮಾಡಿರೋ ಮೂವಿನ, ಅದು ಪರ್ಟಿಕ್ಯುಲರ್ಲಿ ಒಂದು ಮೇಜರ್ ಸೀನ್, ರೈನ್ ಎಫೆಕ್ಟಲ್ಲಿ ಅವ್ರ ಪ್ರೀತಿನ ಶೇರ್ ಮಾಡ್ಕೊಳ್ಳೋದೇ ಅಲ್ಲಿ, ಅವ್ರು ಚೇಂಜ್ ಆಗೋದೇ ಅಲ್ಲಿ, ಆ ಸೀನ್ನ ಕೊಟ್ಬಿಟ್ಟಿದ್ದಾರೆ ನಮಗೆ. ನನಗಂತೂ ಕೊಟ್ಟಾಗ ಕೈ ಎಲ್ಲ ಗಡ ಅಂತಿತ್ತು. ಇನ್ನೂ ವಿಶೇಷ ಏನಂದ್ರೆ ನಮ್ ರಿಹರ್ಸಲ್ ಇಲ್ಲ, ರಿಹರ್ಸಲ್ಸ್ಗೂ ಟೈಮ್ ಇಲ್ಲ. ಬಂದ್ ಮಾಡಿದ್ದು. ನಾನು ತುಂಬಾ ಸಲ ಅವ್ರ ಕ್ಯಾರೆಕ್ಟರ್ ಇಮಿಟೇಟ್ ಮಾಡಿದ್ದೆ ನಾನು, ಬಟ್ ಅವ್ರ ಮುಂದೆ ಮಾಡಿರ್ಲಿಲ್ಲ. ಅದು ಅಂತ ಎಪಿಕ್ ಸೀನು. ಅಮ್ಮ, ನಿನ್ನ ಹತ್ರ ಇವತ್ತು ನಾನು ಯಾಕೆ ಬಂದಿದ್ದೀನಿ ಗೊತ್ತಾ? ಇಷ್ಟು ಧೈರ್ಯವಾಗಿ ನಿನ್ನ ಮುಂದೆ ನಿಂತ್ಕೊಂಡು ಯಾಕೆ ಮಾತಾಡ್ತಿದ್ದೀನಿ ಗೊತ್ತಾ? ನಿನ್ನ ಹತ್ರ ವರ ಕೇಳೋದಕ್ಕಲ್ಲ, ನಿನ್ನನ್ನು ಹೊಗಳೋದಕ್ಕೆ, ನಿನ್ನ ಮಹಿಮೆನ ವರ್ಣಿಸೋಕೆ. ನೀನು ತುಂಬ ಬುದ್ಧಿವಂತ ತಾಯಿ. ನಮ್ಮ ಹತ್ರನೇ ಪ್ರಶ್ನೆ ಕೇಳಿಸ್ತೀಯಾ, ನಮ್ಮ ಹತ್ರನೇ ಉತ್ತರ ಹೇಳಿಸ್ತೀಯಾ, ನಮ್ಮ ಹತ್ರನೇ ತಪ್ಪು ಮಾಡಿಸ್ತೀಯಾ, ನಮ್ಮ ಹತ್ರನೇ ಅದಕ್ಕೆ ಪಶ್ಚಾತ್ತಾಪನೂ ಮಾಡಿಸ್ತೀಯಾ. ನನ್ನ ಜೀವನದಲ್ಲಿ ಡಬಲ್ ಗೇಮ್ ಮಾಡ್ತಾ ಇದೀಯಾ. ಆಮೇಲೆ ಇನ್ನೊಂದು ಇವ್ರಿಗೊಂದು ಸರ್ಪ್ರೈಸ್ ಕೊಡೋಣ ಅಂತ ಇವ್ರ ಮನೆಗೆ ಹೋಗಿದ್ದೆ ನಾನು. ಅವ್ರ ತಾಯಿನ ಬೀಚ್ಗೆಲ್ಲ ಪ್ಲೀಸ್ ನಾನೇ ಹೇಳ್ತೀನಿ ಪ್ಲೀಸ್. ಅಯ್ಯೋ ಲೈಫಲ್ಲಿ ನಾನು ಅವತ್ತು ಹೇಳಿದ್ದೆ, ನನಗೆ ಭರ್ಜರಿ ಬ್ಯಾಚುಲರ್ ಟೈಟಲ್ ಬರ್ದೇ ಇದ್ರೂ ಪರವಾಗಿಲ್ಲ, ವಿನ್ನರ್ ಆಗದಿದ್ರೂ ಪರವಾಗಿಲ್ಲ, ಬೆಸ್ಟ್ ಎಪಿಸೋಡು, ಬೆಸ್ಟ್ ನನ್ನ ರಿಯಾಲಿಟಿ ಶೋ ಲೈಫಲ್ಲಿ ಆ್ಯಸ್ ಎನ್ ಆರ್ಟಿಸ್ಟ್ ಆಗಿ ಬಂದು ನಾನು 5-6 ವರ್ಷ ಆಯಿತು. ಬೆಸ್ಟ್ ಮೂಮೆಂಟ್ ಯಾವುದಂತ ಹೇಳಿದ್ರೆ ನನ್ನ ಲೈಫಲ್ಲಿ, ಹೋಲ್ ಲೈಫಲ್ಲಿ ನನ್ನ ತಾಯಿನ ಇವ್ರು ಫ್ಲೈಟಲ್ಲಿ ಕರ್ಕೊಂಡೋಗಿ ಮಾಲು ಅದು ಇದೆಲ್ಲ ಸುತ್ತಾಡ್ಸಿದೆ. ಯಾಕಂದರೆ ನನ್ನೊಂದು ಮನಸ್ಸಲ್ಲಿತ್ತು ಹಿಂಗೆ ಕರ್ಕೊಂಡು ಹೋಗ್ಬೇಕು ಹಂಗೆ ಅಂತ. ಅದು ಅಚಾನಕ್ಕಾಗಿ ಆಗ್ಬಿಡ್ತು. ಅದನ್ನು ನಾನು ನೋಡ್ತಿದ್ದೀನಿ, ಅವರು ಅದನ್ನು ಖುಷಿ ಪಡೋದನ್ನು ನಾನು ನೋಡ್ತಿದ್ದೀನಿ ಅಂದಾಗ ಯಪ್ಪ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ 1 ಸೆಕೆಂಡ್, ಥ್ಯಾಂಕ್ ಯು ಸುಕ್ಕೂರ್. ಇದು ಸ್ನೋ ಇದಕ್ಕೆಲ್ಲ ಕರ್ಕೊಂಡೋಗಿದ್ದೆ, ಓಕೆ ಚೆನ್ನಾಗಿತ್ತು. ಬಟ್ ಬೈಕ್ ರೈಡ್ ಮಾತ್ರ ಅದು ಹಿಂಗೆ ರಚ್ಚು ಮೇಡಮ್ ಹಿಂಗೆ ಹರಿತಾರಲ್ಲ ಪೇಪರ್ ಕ್ಲೀನ್ ಟೀಪ್ ಥರ, ಒಳ್ಳೆ ಎಕ್ಸ್ಪೀರಿಯನ್ಸ್ ಇಲ್ಲ ನನಗೆ. ಯಾಕಂದರೆ ಎಲ್ಲ ಹುಡುಗರಿಗೊಂದು ಇರುತ್ತೆ, ಬಟ್ ನನಗೂ ಇತ್ತು. ನಾನು ಕರ್ಕೊಂಡೋಗಿದ್ದೀನಿ ತುಂಬ ಹುಡುಗಿರ್ನ, ಅಂದರೆ ಫ್ರೆಂಡ್ಸ್ನ ತಂಗಿಂದ್ರ. ಇವಾಗ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಇಲ್ಲ ಬೇರೆ ಏನಾದರೂ ಇಲ್ಲಿ ಡ್ರಾಪ್ ಮಾಡೋಕ್ಕೆ. ಬಟ್ ಆ ಥರ ಒಂದು ಹೀರೋಯಿಸಮ್ ಫೀಲಲ್ಲಿ ಒಂದು ಹೀರೋಯಿನ್ನ ಅದು ಮುಂದ್ಗಡೆ ಕೂರಿಸ್ಕೊಂಡು ಯಾರು ರಿಯಾಕ್ಷನ್ ನೋಡ್ಬೇಕಾದ್ರೆ ಮುಂದೆ ಕೂತಿದ್ ನೋಡಿ, ಅದು ಚೆನ್ನಾಗಿತ್ತು. ಸೊ ಫಸ್ಟ್ ಟೈಮ್ ಆಕ್ಚುಲಿ ನನ್ನ ಲೈಫಲ್ಲಿ ಬೈಕ್ ರೈಡ್ ಅಂತ ಹೋಗಿದ್ದು ಪ್ರಾಪರ್ ಆಗಿ. ನಂಗೆ ಆ್ಯಕ್ಚುಲಿ ಈ ಸಿನಿಮಾದಲ್ಲೆಲ್ಲ ನೋಡಿ ಜಾಸ್ತಿ ಹುಚ್ಚು, ಯಾಕೆ ಇವ್ರು ಹಿಂಗೆ ಹೋಗ್ತಾರೆ ಬೈಕ್ ರೈಡ್, ಅದು ಹುಡುಗಿನ ಕೂರಿಸ್ಕೊಂಡು ಅಂತ ಒಂದು ಥಾಟ್ ಇತ್ತು. ಅಲ್ಲಿ ಹೋಗಿದ್ದು ಬರೀ ಬೈಕಲ್ಲಿ ಕರ್ಕೊಂಡು ಹೋಗೋದು, ಸುತ್ತಾಡ್ಸ್ಕೊಂಡು ಬರೋದು ಅಂತ. ಬಟ್ ಅಲ್ಲಿ ಹೋಗಿ ಒಬ್ಬೊಬ್ಬರು ಹೀರೋನ, ಮೈಲಿ ನಮ್ಮ ರವಿ ಸರ್ ನೆನೆಸ್ಕೊಂಡು ಕೆಲವು ಬೇರೆ ಬೇರೆ ರೀತಿಯಲ್ಲಿ ಕೂರಿಸ್ಕೊಂಡು ಟ್ಯಾಂಕ್ ಮೇಲೆ ಕೂರಿಸ್ಕೊಂಡೆಲ್ಲ ಹೋದೆ. ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್. ಆಮೇಲೆ ನಮ್ಮದು ಪೇರ್ ಸ್ಪೆಷಲ್ ಆಗಿ ಗುರುತಿಸ್ಕೊಂಡಿದ್ದೇನೆಂದರೆ ಜೆನ್ಸಿಯಿಂದಾಗಿ. ಸೋಷಿಯಲ್ ಮೀಡಿಯಾದಲ್ಲಿ ಬರಲಿ ಫಸ್ಟ್ ಒಂದು 5-6 ಎಪಿಸೋಡ್ ಸುಕ್ಕು ಜೆನ್ಸಿ ಬಗ್ಗೆ ಮಾತಾಡ್ತೀನಿ. ನಂಗೆ ಕೇಳೋದೇ ಇಲ್ಲ, ಏನಕ್ಕೆ ಅವ್ರು ಹಂಗಿಲ್ಲ, ನಂಗೆ ಗೊತ್ತಿಲ್ಲಪ್ಪ, ನಾನು 90s ಕಿಡ್. ನಾನು
ಇವ್ರು ಆಕ್ಚುಲಿ ನಾನು 90s ಕಿಡ್ ನನಗೆ ಗೊತ್ತು, ನಾನು ಹೇಳ್ತೀನಿ ಮಾತಾಡ್ತೀನಿ, ಎಲ್ಲರೂ ನನ್ನ ಜೆನ್ಸಿ ಅನ್ಕೊಂಡಿದ್ದಾರೆ. ಏನು ಕೋರ್ಸ್ ಕಲ್ತಿದ್ರ ಅದ್ರ ಬಗ್ಗೆ? ಎಂಥದ್ದು ಇಲ್ಲ, ಅದೇನು ಕೋರ್ಸ್ ಅಲ್ಲ. ನನ್ನ ಕಸಿನ್ಸ್, ನಾನು ಆವತ್ತಿಂದ ಹೇಳ್ತೀನಿ, ನನ್ನ ಕಸಿನ್ಸಿಂದ ನೋಡಿ ನಾನು ಕಲ್ತಿರೋದು, ಗೊತ್ತಾಗಿರೋದು, ಅವ್ರು ಹೇಳ್ಕೊಟ್ಟಿರೋದು ಅಂತ. ನಾನು ಜೆನ್ಸಿ ಅಲ್ಲ, ನಾನು 90s ಕಿಡ್ಸೆ. ಬಟ್ ರವಿ ಸರ್ಗೆ ಇಷ್ಟ ಆಯಿತು, ರಚ್ಚು ಮ್ಯಾಮ್ಗೂ ಇಷ್ಟ ಆಯಿತು. ಅವ್ರು ನನ್ನನ್ನು ಪ್ರೊಫೆಸರ್ ಅಂತ ಕನ್ಸಿಡರ್ ಮಾಡಿತ್ತು ಫಸ್ಟ್ ಎಪಿಸೋಡಲ್ಲೇ. ಸುಕ್ಕು ಬಾ ಅಮ್ಮ ನೀನು ಒಂದು ಸ್ವಲ್ಪ ಕೂತ್ಕೊಂಡು ನಾನು ಹೇಳ್ಕೊಡಿದ್ದಲ್ಲ, ಅಂದರೆ ಖುಷಿ ಆಗೋಯಿತು. ಆ್ಯಂಡ್ ನಾನು ನನಗೆ ಪ್ರೊಫೆಸರ್ ಅಂತಲೇ ಕರೆಯೋಕ್ಕೆ ಶುರು ಮಾಡಿದ್ರು. ಅದೊಂದು ಖುಷಿ ಇದೆ. ಆ್ಯಂಡ್ ಎವ್ರಿ ವೀಕ್ ರವಿ ಸರ್ ಇಲ್ಲ ರಚಿತಾ ಮ್ಯಾಮ್, ಸುಕ್ಕು ಇದಕ್ಕೇನಂತಾರೆ, ಇಲ್ಲ ನಿರಂಜನ್ ಎವ್ರಿ ವೀಕ್ ಇದಕ್ಕೇನಂತಾರೆ ಸುಕ್ಕು, ಇದಕ್ಕೇನಾದ್ರು ಜೆನ್ಸಿ ವರ್ಡ್ ಇದೆಯಾ ಅಂತ ಕೇಳೋರು. ಸೊ ಅದನ್ನೆಲ್ಲ ಹೇಳ್ಕೊಡೋದು ನಾನು ಮಿಸ್ ಮಾಡ್ಕೊಂಡಿದ್ದೀನಿ. ನಂಗೆ ವಾಟ್ಸಪ್ ಮೆಸೇಜ್ ಮಾಡಿ. ಬಟ್ ಎಲ್ಲರೂ ಒಂಥರ ಚಂದ ಇತ್ತು. ಈಗ ಸುಕೃತ ಅದೇನೋ ಜೆನ್ಸಿಯಲ್ಲೆಲ್ಲ ಲ್ಯಾಂಗ್ವೇಜಲ್ಲೆಲ್ಲ ಏನೇನೋ ಹೇಳ್ತಿರ್ತಾರೆ ಅಂತಲ್ಲ, ಈ ಮಹಾಸಂಗಮ ಮಹಾನಾಟಿ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಫ್ಯಾಮ್ ಜಾಮ್, ದಿಸ್ ಇಸ್ ಫ್ಯಾಮ್ ಜಾಮ್. ಹಂಗಂದ್ರೆ ಫ್ಯಾಮ್ ಜಾಮ್ ಟ್ರಾಫಿಕ್ ಜಾಮ್ ತರ ಇದೊಂಥರ ಪ್ಯಾಮ್ ಜಾಮ್. ಹೌದು. ಬಟ್ ಓಕೆ, ಈಗ ಫಿನಾಲೆ ಬಂತು, ಯಾರು ವಿನ್ ಆಗ್ತಾರೆ? ಓ ಯಾ, ಈ ಕ್ವೆಶನ್ ಒಂಥರ ಬಿಗ್ಗೆಸ್ಟ್ ಕ್ವೆಶನ್. ನಾವು ವಿನ್ ಆದ್ರೆ ಖುಷಿ, ಬೇರೆಯವ್ರು ವಿನ್ ಆದ್ರೂ ಖುಷಿ. ಬೇರೆಯವ್ರು ವಿನ್ ಆದ್ರೆ ಅದ್ರಲ್ಲಿ ಒಂದು 5 ಲಕ್ಷ ನಮಗೆ ಕಡೆ. ನಂಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಏನ್ ಗೊತ್ತಾ, ಇಡೀ ಶೋ ಆಲ್ರೆಡಿ ವಿನ್ ಆಗಿದೆ. ಹೌದು. ನಾವು ಆ್ಯಕ್ಚುಲಿ ಗೆಲ್ಲಬೇಕು ಇಲ್ಲ ಗೆಲ್ಲೇಬೇಕು ಅದೊಂದು ಎಲ್ರಿಗೂ ಆಸೆ ಇರುತ್ತೆ. ಬಟ್ ಎಂಡ್ ಆಫ್ ದ ಡೇ ನಮ್ಗೆ ಇದ್ದಿದ್ದು ಒಂದೇ, ಫಿನಾಲೆವರೆಗೂ ಇಲ್ಲ ಫಿನಾಲೆ ಆಗೋವರೆಗೂ ನಾವು 100% ಕೊಟ್ಟು ಪರ್ಫಾರ್ಮ್ ಮಾಡಬೇಕು ಅಂತ. ಆ ಸ್ಯಾಟಿಸ್ಫ್ಯಾಕ್ಷನ್ ನಮಗಿದೆ, ಅದಿದ್ದೇ, ಆ ಖುಷಿ ನಮಗಿದೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀವಿ ಅಂತ. ಎಷ್ಟು 10 ಪೇರಲ್ಲಿ 1 ಪೇರ್ ಗೆಲ್ಲುತ್ತೆ, 9 ಪೇರ್ ಇಲ್ಲ. ಸೊ ಇಟ್ ಇಸ್ ಫೈನ್. ಆ್ಯಂಡ್ ಯಾರೇ ಗೆದ್ರು ನಮ್ಮ ಫ್ರೆಂಡ್ಸೇ ಗೆಲ್ಲೋದು ಅಂತ, ನಾವು ಗೆದ್ರೂ ಖುಷಿ. ಬಾನಿಗೆ ಬಣ್ಣ ಹಚ್ಚೋ ಕಣ್ಣಿನವಳು, ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು. ಎಲ್ಲರೂ ಮದುವೆ ಆದಮೇಲೆ ಅನುಭವಗಳಾಗುತ್ತೆ. ಅಂದರೆ ಅನುಭವಗಳಂದರೆ ಬೇರೆ ಥರ ಅಲ್ಲ, ನಮಗಾಗಿದ್ದ ಅನುಭವಗಳಂದರೆ ಈಗ ಮದುವೆ ಆದಮೇಲೆ ಹುಡುಗಿ ಮನೆಗೆ ಹೋಗೋದು, ಆ ಥರ ಈ ಥರ ಪ್ರಪೋಸಲ್ ರೌಂಡ್ ಅದೆಲ್ಲ ಇರುತ್ತಲ್ಲ. ಸೊ ನಮಗೆ ಈ ಶೋ ಅಲ್ಲಿ ಅದನ್ನೆಲ್ಲ ನಾವು ಮುಂದೆ ಓಕೆ ಹಿಂಗಿರುತ್ತೆ ಅಂತ ಅದನ್ನೆಲ್ಲ ತೋರಿಸ್ಕೊಟ್ರು. ಅವ್ರ ಮನೆಗೆ ನಾನು ಹೋಗೋದಾಗಲಿ, ನಮ್ಮ ಮನೆಗೆ ಅವಳು ಬರೋದಾಗಲಿ. ಡ್ರೀಮ್ ಗರ್ಲ್ನ ಹೊರಗಡೆ ಹೇಗೆ ಕರ್ಕೊಂಡು ಹೋಗೋದು, ಅವಳನ್ನ ಹೇಗೆ ಟ್ರೀಟ್ ಮಾಡೋದು, ಅವಳಿಗೇನು ಇಷ್ಟ ಏನು ಕಷ್ಟ, ಅವಳಿಗೆ ಏನು ಕೊಡಿಸಿದ್ರೆ ಅವಳು ಇಷ್ಟಪಡ್ತಾಳೆ, ಅವಳ ಫೀಲಿಂಗ್ಸ್ ಹೆಂಗೆ, ಅವಳು ಒಂದು ಹೇಗಿರುತ್ತೆ, ಮೂಡ್ಸ್ ಎಲ್ಲ ಹೇಗಿರುತ್ತೆ, ಅದನ್ನೆಲ್ಲ ಈ ಶೋ ಎಲ್ಲ ತುಂಬ ಕಲಿಸ್ಬೋದು. ನನಗೂ ನೇಚರ್ ಅಂದ್ರೆ ಇಷ್ಟ, ಅದು ಗೊತ್ತಾ ನಿಂಗೆ? ಅಂದರೆ ನೀನೇ ಆಗ್ತೀಯ ಡ್ರೀಮ್ ಗರ್ಲು. ನಾನು ಡ್ರೀಮ್ ಬಾಯ್ ಅಂತ ಇರ್ತಾರೆ, ನೀನು ಡ್ರೀಮ್ ಗರ್ಲ್ ಅಂತ. ಆಲ್ ದ ಬೆಸ್ಟ್. ಬಟ್ ನಿನಗಿನ್ನೂ ಇದು ಇಷ್ಟೇ ಅಲ್ಲ, ತುಂಬಾ ಜಾಗಗಳು ತೋರಿಸೋದಿದೆ. ನೀನಲ್ಲಿಯೋ ನಗುತ್ತಲಿರಲು ನನಗೆಲ್ಲಿ ಸಂತಸವಂತೆ. ಡ್ರೀಮ್ ಗರ್ಲ್ ರೌಂಡಲ್ಲಿ ಅವ್ರ ಮಮ್ಮಿ ಸೀರೆನ ನನಗೆ ಉಡ್ಸಿದ, ಅದು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ಯೂಶ್ವಲಿ ಒಂದು ಹುಡುಗ ಅವ್ರ ಮದುವೆ ಆಗೋ ಹುಡುಗಿಗೆ ಅವ್ರ ಅಮ್ಮನ ಸಾರಿನ ಕೊಟ್ಟು ಎಲ್ಲ ಇದು ಮಾಡ್ಬೇಕಂತ ಇರ್ತಾರಲ್ಲ. ಬಟ್ ದಟ್ ವಾಸ್ ದ ಮೊಮೆಂಟ್ ವೇರ್ ಐ ವೆಂಟ್ ಸ್ಪೀಚ್ಲೆಸ್. ಅವ್ರ ಮಮ್ಮಿ ಸಾರಿನೇ ಅವ್ರ ಮಮ್ಮಿ ಅವ್ರ ಮದುವೆಯಲ್ಲಿ ಹಾಕ್ಕೊಂಡಿರೋ ಸಾರಿನ ತೊಗೊಂಬಂದು ನನಗೆ ಅದನ್ನು ಕೊಟ್ಟು ನಾನು ಅದನ್ನು ಹುಡ್ಕೊಂಡ್ಬಂದು ಹೀ ಸಾ ಹಿಸ್ ಡ್ರೀಮ್ ಗರ್ಲ್ ಆನ್ ಮೀ ಅಂತ ಅಂದ್ಕೊಂಡು ದಟ್ ವಾಸ್ ಅ ಸ್ಪೆಷಲ್ ಮೂಮೆಂಟ್. ಈ ರೊಮ್ಯಾಂಟಿಕ್ ಸಾಂಗ್ಸಲ್ಲಾಗಿರಲಿ ಮತ್ತು ರೇನಲ್ಲಿ ಡ್ಯಾನ್ಸ್ ಮಾಡೋದಾಗಿರಲಿ, ದಟ್ ವಾಸ್ ಸಮಥಿಂಗ್ ಆಲ್ವೇಸ್ ಐ ಡ್ರೀಮ್ಡ್ ಆಫ್. ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಅಂತ. ಅದನ್ನೆಲ್ಲ ಈ ಶೋ ಅಲ್ಲಿ ಸುನಿಲ್ ಜೊತೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಮತ್ತು ಟೀಮ್ ಅವ್ರಿಗೂ ಅಷ್ಟೇ ನನಗೇನು ಬೇಕು ಏನಿಲ್ಲ ಅಂತೆಲ್ಲ ತಿಳ್ಕೊಂಡು ಅವರು ಇದನ್ನು ನನಗೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ರು. ಬಟ್ ದಿಸ್ ಜರ್ನಿ ವಿಲ್ ಬಿ ದ ಬೆಸ್ಟ್ ಗಿಫ್ಟ್ ಅಂತ ಹೇಳ್ಬೋದು. ಮೋರ್ ದೆನ್ ಮೆಮೊರಬಲ್, ದಿಸ್ ದ ಬೆಸ್ಟ್ ಗಿಫ್ಟ್ ವೇರ್ ಐ ಕ್ಯಾನ್ ಟೇಕ್ ಥ್ರೂ ಔಟ್ ಮೈ ಲೈಫ್. ನಾನು ಮುದುಕಿಯಾದನೋ ಇದನ್ನು ಜೊತೆಗಿಟ್ಕೋಬೋದು.
ಆ್ಯಕ್ಟಿಂಗ್ ಮಾಡಿದ್ದೀನಿ, ಸ್ಕಿಟ್ ಮಾಡಿದ್ದೀನಿ. ಒಂದು ಸಲ ಸುದೀಪ್ ಸರ್ದು ರೀಕ್ರಿಯೇಟ್ ರೌಂಡಲ್ಲಿ ನಾನು ಕೈ ಎಲ್ಲ ನಡುಗ್ತಾ ಇತ್ತು. ಅದೇನೆಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ದಾರೆ, ಕಿಚ್ಚ ನಿನಗೇನೋ ಆಗಿದೆನೋ ಅಂತೇಳಿ. ಬಟ್ ನನಗೆ ಅದೇನಾಗಿದೆ ಅಂತ ಗೊತ್ತಾಗ್ತಿಲ್ಲ. ಎಲ್ಲಿ ಹೋಗ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ ಗೊತ್ತಾಗ್ತಾ ಇಲ್ಲ. ಬಟ್ ಆ ಭಯದಲ್ಲೂ ಒಂದು ಖುಷಿ ಇದೆ. ಅದನ್ನೇ ಕೂತ್ಕೊಂಡು ಮಾತಾಡೋಣ ಅಂತ. ಅಮ್ಮು ನಿನಗೆ ನಾನು ಓಕೆ, ನನಗೂ ನೀನು ಓಕೆ, ಆದರೂ ಮುಚ್ಚಿಡ್ತಿದ್ಯಾ ಯಾಕೆ? ನೋಡು ಅಮ್ಮು, ನಿನ್ನ ಜೊತೆ ನಾನು ಡುಯೆಟ್ ಮಾಡೋಕ್ಕೆ ಇಷ್ಟಪಡಲ್ಲ. ನೋಡು ಇಲ್ಲೋಡು, ನಿನ್ನ ಜೊತೆ ಇರಬೇಕಂತ ಇಷ್ಟಪಡ್ತೀನಿ, ನಿನ್ನ ಜೊತೆ ಕಾಲ ಕಳಿಬೇಕಂತ ಇಷ್ಟಪಡ್ತೀನಿ, ನೀನೇನೆ ನೋಡ್ತಾ ಇರಬೇಕಂತ ಇಷ್ಟಪಡ್ತೀನಿ. ಇಲ್ಲೋಡು ಅಮ್ಮು, ಓಕೆನಾ? ಇನ್ನೊಂದೇನು ಸ್ಪೆಷಲ್ ಅಂದರೆ ಶೋಲಿ ನಾನು ಅಮ್ಮಗೆ ತುಂಬ ಸರ್ಪ್ರೈಸ್ಗಳು ಕೊಟ್ಬಿಟ್ಟಿದ್ದೀನಿ. ನಮ್ಮ ಅಮ್ಮನ ಸಾರಿ ಆಗಲಿ, ಸಾಂಗ್ಗಳಾಗಲಿ, ಬರೆಯೋದಾಗಲಿ, ಹಾಡೋದಾಗಲಿ, ಕಂಪೋಸ್ ಆಗಲಿ ಪ್ರತಿ ವಾರ ಕೊಟ್ಟಿದ್ದೀನಿ. ಬಟ್ ಪಾಪ ಅವಳು ಸಿಂಗರು ಅಲ್ಲ, ಲಿರಿಕ್ಸು ಬರೆಯಲ್ಲ. ಬಟ್ ನನಗೋಸ್ಕರ ಅವಳು ಫಸ್ಟ್ ಟೈಮ್ ನಿನ್ನ ನೋಡಿದಾಗ ಅಂತೇಳಿ ಆ ಸಾಂಗಿಗೆ ಅವಳದೇ ಆದಂಥ ಒಂದು ಕ್ಯೂಟಾಗಿ ಲಿರಿಕ್ಸು, ಮುದ್ದಾದಂಥ ಪದಗಳನ್ನೆಲ್ಲ ಜೋಡಿಸಿ ನನಗೋಸ್ಕರ ಹಾಡಿ ಮಂಡಿಯವರು ಪ್ರಪೋಸ್ ಎಲ್ಲ ಮಾಡಿದ್ಲು. ನಿನ್ ಸದ್ದೆ ಇಲ್ಲದೆ ನನ್ನಿದ್ದೆ ಇಲ್ಲದೆ ನಿನ್ ಮುತ್ತಾಗ ಸರ್ಪ್ರೈಸ್ ಮಾಡಿದೆ, ಶೂಟಿಂಗ್ ಬರದೆ ಫೋನು ಎತ್ತದೆ, ಯಾಕೆ ಹೀಗೆ ಟಾರ್ಚರ್ ಮಾಡಿದೆ? ನಿನ್ ಸದ್ದೆ ಇಲ್ಲದೆ ನನ್ನಿದ್ದೆ ಇಲ್ಲದೆ ನಿನ್ ಮುತ್ತಾಗ ಸರ್ಪ್ರೈಸ್ ಮಾಡಿದೆ, ಶೂಟಿಂಗ್ ಬರದೆ ಫೋನು ಎತ್ತದೆ, ಯಾಕೆ ಹೀಗೆ ನನ್ನ ಕಾಡಿದೆ? ಜಡ್ಜಸ್ ಮುಂದೆ ನಾನೆಲ್ಲುವಾಗ ಯಾಕೋ ಹೀಗೆ ನೀ ಕಾಡಿದೆ. ಫಸ್ಟ್ ಟೈಮ್ ಲೈಫಲ್ಲಿ ಕೌ ಡಂಗ್ನ ಕೈ ಹಿಂಗೆ ಹಾಕ್ಸಿ ಇವನು ನಮ್ಗೆ ವಾಸನೆ ತಗೊಳ್ಳಲ್ಲ. ಅದು ಲಿಟ್ರಲಿ ಕೌ ಡಂಗ್ನ ಹಿಂಗೆ ಹಾಕಿ ಅದಕ್ಕೆ ನೀರು ಹಾಕಿ ಅದನ್ನ ಹಿಂಗೆಲ್ಲ ಕೌಡಂಗ ಹೆಂಡಿ, ವಾಟ್ ಹೆಂಡಿ? ಸಗಣೆ ಸಗಣೆ. ಬಟ್ ಅದೆಲ್ಲ ಅಮ್ಮಗೆ ಗೊತ್ತಿಲ್ಲ, ಅವಳು ಸಿಟಿಲಿ ಬೆಳೆದಿರೋದು, ಸ್ವಲ್ಪ ಪಾರ್ಶಾಗಿ ಬೆಳೆದಿರೋದು. ಬಟ್ ಸಗಣೆ ಅಂದ್ರೆ ನಮ್ಗೆ ಹಸುದು ಸಗಣೆ ಅಂದ್ರೆ ಗೋಮೂತ್ರ ಆಗ್ಲಿ ಸಗಣೆ ಆಗ್ಲಿ ಅದು ಒಂಥರ ನಾವು ಯೂಸ್ ಮಾಡ್ತೀವಿ. ಸಗಣೆನೂ ಅದಕ್ಕಿಂತ ಪ್ಯೂರು, ಅದು ಗೊತ್ತಿಲ್ಲ. ಅದು ಒಂಥರ ಲಕ್ಷ್ಮಿ ತರ. ಆ ಸ್ಮೆಲ್ ನೋಡಿದ್ರೆ ನಿನಗೆ ಜ್ವರ ಬಂದಿದ್ರೆ ಜ್ವರ ಹೋಗ್ಬಿಡುತ್ತೆ. ಇವಳು ಆ ಸ್ಮೆಲ್ ನೋಡಿದ್ರೆ ಅಂತನಳು. ಬಟ್ ಅದನ್ನೆಲ್ಲ ಒಂಥರ ಚೆನ್ನಾಗಿತ್ತು. ನನಗೆಲ್ಲ ನನ್ನ ಚಿಕ್ಕವನಿರಕ್ಕಾಗಿ ನಮ್ಮ ಹಸುಗಳದೆಲ್ಲ ಸಗಣಿಗಳು ಬಳ್ಕೊಂಡು ದನಗಳು ಮೇಯಿಸ್ಕೊಂಡು ಎಲ್ಲ ಬಂದಿದ್ದು. ಬಟ್ ಅವಳು ಡಿಫ್ರೆಂಟು, ನಾನು ಡಿಫ್ರೆಂಟು. ಬಟ್ ನಿಮ್ಮಿಬ್ಬರು ಸೇರಿ ಅದೊಂಥರ ಏನೇನಾಯಿತು, ಏನೇನು ಮಾಡಿದ್ವು, ಏನೇನು ಬಿಟ್ವು, ಅವಳೊಂದು ಹೇಳೋದು ನಾನೊಂದು ಹೇಳೋದು, ಆಯ್ತು ನಡಿ ಏನೋ ಒಂದು ಹೇಳ್ತಾ ಇದ್ದೀವಿ ಅಂತ ಮುಂದೆ ಹೋಗ್ತಿದ್ವಿ. ಚೆನ್ನಾಗಿರ್ತಿದ್ದು. ಬಟ್ ಕಾಡು ಇಸ್ ಬೆಸ್ಟ್ ಇದರಲ್ಲಿ. ಯಾಕಂದರೆ ತೆಗೆಯೋದು ಮೂಗಿನೇ ಒತ್ತಿ ನೋಡಿ ಹಿಡಿದು ಸೀದಾ ಮೂಗಿ ಬಾಯಿಗೆಲ್ಲ ಒತ್ತೀನಿ ಬಿಟ್ಟ. ಇದು ಸೋಪ್ಗಿನ ಚಲೋ ಇದು. ಬಾ ಸೋಪ್ ಹಾಕ್ತಾರೆ, ತೆಲ್ಲ ಹಾಕೋದು. ಬಾ ವಾಸನೆ ಕುಡಿ. ಪ್ರಪೋಸ್ ಅಂತ ಬಂದಾಗ ನನಗೊಂದು ಚಿಕ್ಕ ಡ್ರೀಮ್ ಇತ್ತು. ಲೈಕ್ ನನ್ನ ಡ್ರೀಮ್ ಬಾಯ್ ಬಂದಾಗ ಲೈಫಲ್ಲಿ ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು. ಸೊ ನಾವು ನಾರ್ಮಲಿ ಹಿಂಗೆ ಮಾತಾಡ್ತಿರೋವಾಗ ನಿಂಗೇನು ಇಷ್ಟ, ನಮ್ಗೇನು ಇಷ್ಟ ಅಂತೆಲ್ಲ ಮಾತಾಡ್ತಿರೋವಾಗ ಒಂದು ಚಿಕ್ಕದಾಗಿ ಏನೋ ಹೇಳಿದ್ದೆ ಅವ್ನಿಗೆ ಹಂಗೆ ಹಿಂಗೆ ಅಂತ. ಅದನ್ನು ತೊಗೊಂಬಂದು ಒಂದು ಸ್ಟೇಜಲ್ಲಿ ರೆಪ್ರೆಸೆಂಟೇ ಮಾಡಿಬಿಟ್ಟ. ಫುಲ್ ರೋಸ್ ಪೆಟಲ್ಸು ಲಿಟ್ರಲಿ ಫಿಲ್ಡ್ ವಿತ್. ನಾನು ಯಾವತ್ತೂ ಇಲ್ಲ, ನಂಗೆ ಹೂವು ಅಂದರೆ ತುಂಬ ಇಷ್ಟ. ಹೂವು ಅಂದರೆ ಫುಲ್ ಹಿಡೀ ಸೆಟ್ಟೇ ಒಂದು ಫುಲ್ ಹೂವು ಮಾಡಿಬಿಟ್ಟಿದ್ದ. ಸತ್ತೆ, ನೀನು ಯಾವಾಗಲೂ ಹೇಳ್ತಿರ್ತಲ್ಲ ಸತ್ತೆ ಅಂತ, ನಾನು ಸತ್ತೆ. ಇಷ್ಟು ವಾರ ಸುಮ್ಮನೆ ಸ್ಟೇಜ್ ಮೇಲೆ ಇಂಪ್ರೆಸ್ ಮಾಡೋಕ್ಕೆ ಅಥವಾ ಹಾಗೆ ಅಂತ ಅಂದ್ಕೊಂಡಿದ್ರು. ಇದು ನಿಜವಾಗ್ಲೂ ಇದು ಕೊಡ್ತಿರೋದು. ನೀನಂದರೆ ತುಂಬ ಇಷ್ಟ. ನೀನಂದರೆ ತುಂಬ ಜಾಸ್ತಿ ಇಷ್ಟ. ಅದು ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ.
ಸರಿಗಮಪ ನನಗೆ ತುಂಬ ಒಂದು ಒಳ್ಳೆ ಹೆಸರು ಕೊಟ್ಟು ಜೀವನಕ್ಕೆ ದಾರಿ ತೋರಿಸಿ ನಾನು 3 ಹೊತ್ತು ತಿನ್ನೋಕ್ಕೆ ಅನ್ನ ಮಾಡಿಕೊಟ್ಟು ಶೋ. ಬಟ್ ಇದು ಭರ್ಜರಿ ಬ್ಯಾಚುಲರ್ ಶೋ ನನಗೆ ಜೀವನದಲ್ಲಿ ಹೇಗೆ ಬದುಕಬೇಕು, ಮುಂದೆ ನಾನು ಹೇಗಿರಬೇಕು, ಹೇಗೆ ನನ್ನ ನಡವಳಿಕೆ ಹೇಗಿರಬೇಕು, ನಾನು ಒಂದು ಮದುವೆ ಆದರೂ ನಾನು ಹೇಗೆ ಮನೆ ನಡೆಸ್ಕೊಂಡು ಹೋಗಬೇಕು ಅನ್ನೋ ಅದನ್ನೆಲ್ಲ ಪಾಠಗಳನ್ನು ಭರ್ಜರಿ ಬ್ಯಾಚುಲರ್ ಶೋಯಿಂದ ಕಲ್ತಿದ್ದೀನಿ. ನಮಸ್ತೆ ಎಲ್ಲರಿಗೂ, ನನ್ನ ಹೆಸರು ಪ್ರೇಮ್ ಥಾಪ ಅಂತ. ಈ ಭರ್ಜರಿ ಬ್ಯಾಚುಲರಲ್ಲಿ 10 ಜನ ಇರ್ತಾರೆ ಆರ್ಟಿಸ್ಟ್ಗಳು, ಸೊ ನನ್ನೂ ಸೇರಿ. ಸೊ ಆ 10 ಜನಕ್ಕೆ ಒಂದೊಂದಾಗಿ ಪೇರ್ ಕೊಟ್ಟಿರ್ತಾರೆ. ಸೊ ಆ ಪೇರ್ನ ನಾವು ಚೂಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಹಾಗೆ ನನಗೆ ವಿಜಯಲಕ್ಷ್ಮಿ ಅವರು ಸಿಕ್ಕಿದ್ರು. ಮೈಸೂರು ಮಲ್ಲಿಗೆ ಮೈಯೆಲ್ಲ ಹೋಳಿಗೆ ಅಂಗಾಂಗ ಅರಳಿಸಿ ಪಂಚಾಂಗ ಓದಿಸಿ ಪಲ್ಲಂಗ ಹಾಸಿ ಬಿಡುವೆ. ನಿಮ್ಮ ಮೆಂಟರ್ ಮಾಡೋದಕ್ಕೆ BTS ಬಾಯ್ ಪ್ರೇಮ್ ಥಾಪಾ ಸಿಕ್ಕಿದ್ದಾರೆ. ಹೌ ಹ್ಯಾಪಿ ಆರ್ ಯು? ತುಂಬಾ ಖುಷಿ ಆಗ್ತಿದೆ. ಸೊ ಅದಾಗ್ತದಂಗೆ ಮೂರನೇ ಶೋ ಬಂದ್ಬಿಟ್ಟು ಆ್ಯಕ್ಟಿಂಗ್ದಿತ್ತು, ಅಂದರೆ ಮೂವಿ ರೀಕ್ರಿಯೇಷನು. ಸೊ ಅದರಲ್ಲಿ ಮುಂಗಾರು ಮಳೆ ಅಂತ ಒಂದು ಕೊಟ್ಟಿದ್ರು. ಆ ಪರ್ಫಾರ್ಮೆನ್ಸಲ್ಲಿ ನನಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಸಿಕ್ತು. ಈ ದಿಲ್, ಹೃದಯ, ಹಾರ್ಟ್ ಅಂತಾರಲ್ಲ, ಅದನ್ನ ಕೈ ಹಾಕಿ ಪರ 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 ಅಂತ ಕೆರ್ಕೊಂಬಿಟ್ಟಿದ್ದೀನಿ ಕಣ್ರಿ. ನಮ್ಮ ಹೃದಯನೇ ಹಾಳಾಗೋಯ್ತು. ನಿಮ್ಮ ನೆನಪು, ಈ ಬಿಕ್ನಾಸಿ ಮಳೆ, ನಿಮ್ಮ ನಗು, ನಿಮ್ಮ ಕೂದಲು, ಆ ನಿಮ್ಮ ಗೆಜ್ಜೆ ಸದ್ದು, ನಿಮ್ಮ ವಾಯ್ಸು, ನಿಮ್ಮ ಬ್ಯೂಟಿ, ಆ ವಾಚು, ಆ ದೇವದಾಸ್ ರಾಸ್ಕಲ್ ಗಂಟೆ ಸದ್ದು ಎಲ್ಲ ಮಿಕ್ಸ್ ಆಗಿ ನನ್ನ ಲೈಫಲ್ಲಿ ರಿಪೇರಿ ಮಾಡೋಕ್ಕಾಗದೇ ಇರೋಷ್ಟು ದೊಡ್ಡ ಗಾಯ ಆಗೋಯ್ತು ಕಣ್ರಿ ನನ್ನ ದರಿದ್ರ ಹಾಟಲ್ಲಿ. ಅಂದರೆ ಅವ್ರ ಮನೆಯವರು ಬರ್ತಾರೆ, ಬಂದ್ಬಿಟ್ಟು ನಮ್ಮ ಬಗ್ಗೆ ತಿಳ್ಕೊತಾರೆ. ನಾನು ಇಷ್ಟಪಡೋ ಹುಡುಗಿ ನಾನು ಹೆಂಗೆ ಹುಡ್ಕೊತೀನಿ ಅನ್ನೋದನ್ನ ಅವರು ಮನೆಯವ್ರನ್ನ ನನ್ನನ್ನು ಪರೀಕ್ಷೆ ಮಾಡ್ತಾಯಿದ್ರು. ಆ ಪರೀಕ್ಷೆಯಲ್ಲಿ ನಾನು ಅವ್ರಿಗೆಲ್ಲ ಇಂಪ್ರೆಸ್ ಮಾಡಿ ಸಾಂಗ್ ಹಾಡಿ ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳಿ ಅವ್ರಿಗೆಲ್ಲ ಸ್ವಲ್ಪ ಇಂಪ್ರೆಸ್ ಮಾಡಿದೆ, ಅಲ್ಲಿ ಪಾಸ್ ಆದೆ. ಆ್ಯಂಡ್ ಇವತ್ತು ಯುಗಾದಿ ಹಬ್ಬ ಇರೋದ್ರಿಂದ ಸೊ ನಾನು ಕನ್ನಡ ಸಾಂಗ್ಸ್ನೇ ಹಾಡ್ತೀನಿ. ಕಳೆದುದೆಲ್ಲ ದೊರಕಾಯಿತು, ದೊರಕಿದೆಲ್ಲ ಬರವಾಯಿತು, ಹೊಸದು ಹಾದಿತು ಈ ಬಾಳಗೀತೆ ಆಯಿತು, ಇನ್ನೆಲ್ಲ ಶುಭ ಶಕುನ ಅನುದಿನವು ಸನ್ಮಾನ, ಇನ್ನೆಲ್ಲ ಶುಭ ಶಕುನ ಅನುದಿನವು ಸನ್ಮಾನ, ಮರೆಯದಂತೆ ಸವಿಗಳಿಗೆ ತಂದಿತು ಯುಗಾದಿ. ಅವರು ವಿಜಯಲಕ್ಷ್ಮಿ ಅವರು ನಮ್ಮ ಮನೆಗೆ ಬರೋ ರೌಂಡ್ ಇತ್ತು. ಸೊ ನಮ್ಮ ಮನೆಗೆ ಬಂದ್ಬಿಟ್ಟು ಫಸ್ಟು ಅವ್ರ ಭಯ ಆಯ್ತಂತೆ ವಿಜಯಲಕ್ಷ್ಮಿ ಅವ್ರಿಗೆ. ಬೇರೆ ಊರವ್ರು ಇವರು ಹೇಗೆ ನೋಡ್ಕೊತಾರೆ, ನಮ್ಮ ಅಪ್ಪ ಅಮ್ಮ ಹೇಗೆ ಮಾತಾಡ್ತಾರೆ ಅನ್ನೋದು ಅವ್ರಿಗೆ ತುಂಬ ಭಯ ಆಯಿತು ವಿಜಯಲಕ್ಷ್ಮಿ ಅವರಿಗೆ. ಬಟ್ ಅವ್ರು ಬಂದಮೇಲೆ ನಮ್ಮ ಮನೆಯವ್ರು ತುಂಬ ಅಡ್ಜಸ್ಟ್ ಆದರು, ಫುಡ್ಡೆಲ್ಲ ಅಡ್ಜಸ್ಟ್ ಆಯಿತು. ನಾಷ್ಟ ಮಾಡಮ್ಮ, ಮೊಮ್ಮ ತಂದಿದ್ದೀನಿ ನೋಡಿ ನಿಮಗೋಸ್ಕರ ಸ್ಪೆಷಲ್ ಮಾಡಿದ್ದೀನಿ. ಅವರು ಡಿಫ್ರೆಂಟ್ ನೇಪಾಳಿ ಸ್ಪೆಷಲ್ ಆದಂಥ ಒಂದಷ್ಟು ತಿಂಡಿಗಳನ್ನ ನನ್ನ ಕೈಯಲ್ಲಿ ಅವರು ಅಡುಗೆ ಮಾಡಿಸ್ಕೊಟ್ರು. ಸೊ ಅದಾಗ್ತಿದ್ದಂಗೆ ಇನ್ನೊಂದು ರೌಂಡ್ ಬಂದ್ಬಿಟ್ಟು ಫ್ಯಾಮಿಲಿ ರೌಂಡ್ ಇತ್ತು. ನಮ್ಮ ಅಪ್ಪ ಅಮ್ಮ ಬರೋದಿತ್ತು ನಮ್ಮ ಶೋಗೆ. ಬಂದರು ನಮ್ಮ ಅಪ್ಪ ಅಮ್ಮ ತುಂಬ ಹೆಮ್ಮೆಯಿಂದ ಬಂದರು. ನಾನು ಚಿಕ್ಕ ವಯಸ್ಸಿಂದನೇ ಹೇಳ್ತಾ ಇದ್ದೆ ಅಪ್ಪ ಅಮ್ಮಗೆ, ಒಂದಿನ ಅಪ್ಪ ಅಮ್ಮ ನಿಮಗೆ ನಾನು ಸ್ಟೇಜ್ ಕರ್ಕೊಂಡು ಹೋಗ್ತೀನಿ ಅಂತ. ಆ ದಿನ ಸ್ಟೇಜ್ ಕರ್ಕೊಂಬಂದೆ ಫ್ಯಾಮಿಲಿ ರೌಂಡಲ್ಲಿ. ಅವರು ತುಂಬ ಪ್ರೌಡ್ ಫೀಲ್ ಮಾಡಿಕೊಂಡ್ರು. ಅದು ದೊಡ್ಡ ಝೀ ಚಾನಲ್ ಬರಬೇಕು ಅಂದರೆ ಅದು ಹೇಳೋಕ್ಕಾಗಲ್ಲ ಅದು. ಬಟ್ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ಝೀ ಅವ್ರಿಗೆ. ನಾನು ಹಾಡಿದ್ರು, ಕನ್ನಡ ಸಾಂಗ್ಸ್ ಹಾಡಿದ್ರು, ಡಿ ವಾಸ್ ಅವ್ರದ್ದು. ಅಪ್ಪ ಕೂಡ ಹಾಡಿದ್ರು ಸಾಂಗು. ಅಪ್ಪಂಗೆ ಅಷ್ಟೊಂದು ಕನ್ನಡ ಬರೋಲ್ಲ, ಆದರೂ ಚೆನ್ನಾಗಿ ಮಾತಾಡಿದ್ರು ಅಪ್ಪ ಅಮ್ಮ. ಅದನ್ನು ಕೇಳಿ ರಚಿತಾ ಮ್ಯಾಮ್ ಮತ್ತು ರವಿ ಸರ್ ತುಂಬ ಖುಷಿಪಟ್ಟರು. ಏನಪ್ಪ ಬರೀ ನೀನು ಮಾತಾಡ್ತೀಯ ಅಂತ ಅಂದ್ಕೊಂಡೆ, ನಿಮ್ಮ ಅಪ್ಪ ಅಮ್ಮನ ಮಾತಾಡ್ತಾರಲ್ಲ ಅಂತ ಹೇಳಿ ಅವರು ತುಂಬ ಚೆನ್ನಾಗಿ ಕಮೆಂಟ್ಸ್ ಕೊಟ್ಟರು. ಓ ದೇವ ಇಂದು ಅವಳಿಲ್ಲಿ ಬಂದು ತಾನಾಗಿ ಎಲ್ಲ ಹೇಳಲಿ, ಹಿಂದದರೋನು ನಾ ಹೇಳಲೇನು, ಆ ಧೈರ್ಯ ಇಲ್ಲ ನನ್ನಲ್ಲಿ. ಮಾತಿಂದ ಮೌನ ಮರೆಯಾಗಲಿ, ನನ್ನ ತನಬಿಲ್ಲ ಕಲಿದೆನು ನಾನಿಲ್ಲ, ಈಗಿಂದು ಹಾಗೇನ ಇಲ್ಲ. ನನ್ನಲ್ಲಿ
ಸರ್ಪ್ರೈಸ್ ರೌಂಡ್ ಇತ್ತು ಯಲ್ಲಾಪುರ. ಅದು ನಮ್ಗೆ ಗೊತ್ತಿರಲಿಲ್ಲ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಸೊ ಅಲ್ಲಿ ಕರ್ಕೊಂಡು ಹೋದರು ಯಲ್ಲಾಪುರಲ್ಲಿ ತುಂಬ ಗೇಮ್ಸ್ ಆಟ ಆಡ್ಸಿದ್ರು. ಆ ಗೇಮ್ಸಲ್ಲಿ ಕುಸ್ತಿ ಅನ್ನೋ ಒಂದು ಗೇಮ್ ಇತ್ತು. ಸೊ ಅದರಲ್ಲಿ ನನಗೂ ಸೂರ್ಯನಿಗೆ ಕಾಂಪಿಟೇಷನ್ ಬಿಟ್ಟರು. ಕಾಂಪಿಟೇಷನಲ್ಲಿ ನಾನು ಗೆಲ್ತೀನೋ ಇಲ್ಲೋ ನನಗೆ ಗೊತ್ತಿರಲಿಲ್ಲ. ಏನೋ ಅಲ್ಲಕ್ ಬುಲಕಲ್ಲಿ ಗೆದ್ದೆ. ಎಲ್ಲ ಅಲ್ಲಿ ಜೋಶ್ ಕೊಡ್ತಾಯಿದ್ರು. ಟೀಮ್ ಅಂತ ಇತ್ತು ಈ ಭರ್ಜರಿ ಬ್ಯಾಚಲರಲ್ಲಿ ಸಪ್ರೇಟ್ ಮಾಡ್ಕೊಂಬಿಟ್ಟಿದ್ದಾರೆ ಆ ದಿನ. ಇವ್ರು 10 ಜನ ಅಂತ. ಇಲ್ಲಿ ಕೇಳಿಸ್ತಾ ಇತ್ತು ನನಗೆ, ಹೇ ಪ್ರೇಮ್ ನೀನು ಗೆಲ್ಲಬೇಕು ಅಂತ. ಆ ಸೌಂಡ್ ಕೇಳಿ ನನಗೆ ಜೋಶಲ್ಲಿ ಪ್ರೇಮ್ ತಾಪ ನಿನ್ನ ಫ್ಲವರ್ ಅಲ್ಲ ಫೈರ್ ಅಂತ ಹೇಳಿ ಸೂರ್ಯನಿಗೆ ಆ ರೌಂಡಿಂದ ಈಚೆ ತಳ್ಳಿ ನಾನು ಗೆದ್ದೆ. ಅದು ವೆರಿ ಗುಡ್. ನಮ್ಮ ಕಲ್ಚರ್ದು ಡ್ಯಾನ್ಸ್ ಇತ್ತು, ವಿಜಯ್ ಅವ್ರಿಗೆ ಹೇಳ್ಕೊಡೋದು. ಸೊ ನಾವು ಟೆರೆಸ್ ಮೇಲೆಲ್ಲ ಹೋಗಿ ನಮ್ಮದು ನೇಪಾಲಿ ಸಾಂಗ್ ಹಾಕ್ಕೊಂಡು ಫುಲ್ಲು ಸಾಂಗ್ ಹಾಕ್ಕೊಂಡು ಜ್ಯೂಸ್ ಕುಡ್ಕೊಂಡು ಫುಲ್ ಎಂಜಾಯ್ ಮಾಡಿದ್ವಿ. ಸಕ್ಕತ್ತಾಗಿದೆ ಅವತ್ತಿನ ದಿನ. ಇದು ಆಚರಣೆ ಗೊತ್ತಾಗ್ಲಿಲ್ಲ ಏನಕ್ಕೆ ಇದು ದಸೈ ಅಂತ ಫೆಸ್ಟಿವಲ್. ನಮ್ದಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲರೂ ಫಾರಿನ್ಗೆ ಹೋಗ್ತಾರೆ, ಆರ್ಮಿ ಇರ್ತಾರೆ, ಫಾರಿನ್ಗೆ ಹೋಗಿ ಕೆಲಸ ಮಾಡಿರ್ತಾರೆ. ಈ ಟೈಮು ಅವರು ನೇಪಾಳ್ಗೆ ವಾಪಸ್ ಬರೋವಾಗ ನಾವು ಎಲ್ಲರ ಜೊತೆ ಇದ್ಕೊಂಡು ಲೈಕ್ ಎಂಜಾಯ್ ಮಾಡ್ತೀವಿ. ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದೆ ಇವತ್ತು. ಸೊ ಅದು ಡಿ ಬಾಸ್ತು. ಸೊ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತೀನಿ, ಒಳ್ಳೆ ಕಮೆಂಟ್ಸ್ ತೊಗೊತೀನಿ. ಆ್ಯಂಡು ಎಲ್ಲ ಕನ್ನಡಿಗರಿಗೆ ನನ್ನ ತುಂಬ ನಮಸ್ಕಾರಗಳು. ಈ ಮಟ್ಟಿಗೆ ಬೆಳೆಸಿದ್ದೀರಾ. ಆ್ಯಂಡ್ ಜಿ ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್. ಸರ್ ನಮಸ್ತೆ. ನಮಸ್ತೆ ಸರ್. ನಮ್ಮ ಶೋನಲ್ಲಿ ನಿಮ್ಮ ಅರವಿಂದ್ ಪ್ರಾಪರ್ಟೀಸ್ ಬಗ್ಗೆ ಯಾವತ್ತೂ ಕೇಳ್ತಾನೆ ಇರ್ತೀವಿ. ಇವತ್ತು ನೋಡಕ್ ಬಂದಿದ್ದೀವಿ. ವಾತಾವರಣ ನೋಡ್ತಿದ್ರೆ ತುಂಬ ಚೆನ್ನಾಗಿದೆ. Community, water supply for individual plots, temple, lawn tennis court, basketball court, children's play area, open gym, jogging track, amphitheater. Wow, very interesting. And one more thing, 1 ಎಕರೆ ಜಾಗದಲ್ಲಿ ನಿರ್ಮಾಣವಾಗ್ತಿದೆ ಪ್ಲೇ ಗ್ರೌಂಡ್. ಬೆಂಗಳೂರಿನ ರಿಯಲ್ ಎಸ್ಟೇಟ್ ಹಾಟ್ಸ್ಪಾಟ್ ಆಗಿರೋ ನೆಲಮಂಗಲದಲ್ಲಿ BMRDA ಮತ್ತು ರೇರಾ ಅಪ್ರೂವ್ಡ್ ಫ್ಲಾಟ್ಗಳು ಸಿಗ್ತಿವೆ ಅಂದ್ರೆ ಬಿಡೋ ಚಾನ್ಸೇ ಇಲ್ಲ. ಯಾಕಂದ್ರೆ ಅರವಿಂದ್ ಪ್ರಾಪರ್ಟೀಸ್ನವರ BMRDA ಸೈಟ್ಗಳು 24 ಕ್ಯಾರೆಟ್ ಗೋಲ್ಡ್ ಇದ್ದ ಹಾಗೆ. ಒಂದ್ಸಾರಿ ನಮ್ಮ ಲೇಔಟ್ ವಿಸಿಟ್ ಮಾಡಿದ್ರೆ ನೀವು ಖಂಡಿತ ವಾಪಸ್ ಹೋಗಲ್ಲ. ಆ ಭರವಸೆ ನಾವು ಕೊಡ್ತೀವಿ. ರೆಡಿ ಟು ರಿಜಿಸ್ಟ್ರೇಷನ್ ವಿತ್ ಬ್ಯಾಂಕ್ ಲೋನ್ ಫೆಸಿಲಿಟಿ ನಮ್ಮ ಅರವಿಂದ್ ಪ್ರಾಪರ್ಟೀಸ್ನಲ್ಲಿ ಮಾತ್ರ. ಕಾಲ್ 9986 ಸರ್, ನೆಲಮಂಗಲನ ಯಾಕೆ ಚೂಸ್ ಮಾಡ್ಕೊಂಡಿದ್ದೀರಾ ಸರ್? ನೆಲಮಂಗಲ ಅನ್ನೋದು ಈಗ ಒಂದು ರಿಯಲ್ ಎಸ್ಟೇಟ್ನ ಹಾಟ್ಸ್ಪಾಟ್ ಆಗಿದೆ. ಒಂದು ಅಪ್ಕಮಿಂಗ್ ಮೆಟ್ರೋ ಕನೆಕ್ಟಿವಿಟಿ ಬರ್ತಿದೆ, ಪ್ರಪೋಸ್ಡ್ ಏರ್ಪೋರ್ಟ್ ಇದೆ, ಮತ್ತು ಹತ್ತಿರದಲ್ಲೇ ಒಳ್ಳೊಳ್ಳೆ ಸ್ಕೂಲು ಕಾಲೇಜಸ್ಗಳು ಇದೆ. ಈ ಲೊಕೇಶನ್ ನಿಮಗೆ ವಾಸಕ್ಕೂ ಚೆನ್ನಾಗಿದೆ, ಬಿಸ್ನೆಸ್ಗೂ ಚೆನ್ನಾಗಿದೆ. ಫೈನಾನ್ಸ್ ಎಲ್ಲ ನಿಮಗೆ ಬ್ಯಾಂಕಿಂದ ಟೈಅಪ್ ಆಗಿರ್ತೀವಿ. ಸೊ ಆ ಬ್ಯಾಂಕಿಂದ ನಿಮಗೆ ಲೀಗಲ್ ಆಗಿ ಲೋನ್ ಆಗುತ್ತೆ.
ಸೊ ನೀವು ಹೇಳಿದ ಪ್ರಕಾರ ಕೇಳಿದ್ರೆ ನಾವು ಅರ್ವಿನ್ ಪ್ರಾಪರ್ಟೀಸ್ ಏನಾದರೂ ಬೈ ಮಾಡಿದ್ರೆ, ಪ್ಲಾಟ್ ಏನಾದರೂ ಬೈ ಮಾಡಿದ್ರೆ ಕಂಪ್ಲೀಟ್ಲಿ ಸೇಫ್ ಅಂತ ಅನ್ನಿಸ್ತದೆ. ಸೊ ಇದ್ರ ಬಗ್ಗೆ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಏನು ಹೇಳ್ತೀರಾ, ಹೇಗೆಲ್ಲ ಅಂತ? ಮ್ಯಾಮ್ ಇಲ್ಲಿ ಸೈಟ್ ತೊಗೊಂಡ್ರೆ ನಿಮಗೆ 24/7 ಸೆಕ್ಯೂರಿಟಿ ಇರುತ್ತೆ, CCTV ಕ್ಯಾಮ್ರಾ ಇರುತ್ತೆ, ಸರ್ವೆಲೆನ್ಸ್ ಇರುತ್ತೆ. ನಿಮಗೆ ಅರ್ವಿನ್ ಪ್ರಾಪರ್ಟೀಸಲ್ಲಿ ಸೈಟ್ ತೊಗೊಂಡ್ರೆ 24 ಕ್ಯಾರೆಟ್ ಗೋಲ್ಡ್ ಇದ್ದಾಗಿರುತ್ತೆ. ಸೊ ಓಕೆ, ಸೊ 24 ಕ್ಯಾರೆಟ್ ಗೋಲ್ಡ್ ಅಂದರೆ ಪಕ್ಕಾ ಅಂತ, ಸೇಫೆಸ್ಟ್ ಅಂತ, ಪ್ಯೂರ್ ಅಂತ. ಸೊ ಅವ್ರು ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದಾರೆ ಅಂದರೆ ಉಳಿದಿರೋದು ಒಂದೇ ನಾವು ಡಿಸೈಡ್ ಮಾಡಬೇಕು. ನಿಮ್ದು ಯಾವ ಪ್ಲಾಟ್ ನೀವೇ ಎಲ್ಲಿ ನೋಡ್ತೀರಾ, ನಾನು ಯಾವ ಕಡೆ ಎಲ್ಲ ಅಕ್ಕಪಕ್ಕ ಒಂದೊಂದು ತಗೊಂಡ್ಬಿಟ್ಟು ಮನೆ ಕಟ್ಟಿಸ್ಕೊ. ಅಲ್ಲ ಎಲ್ಲ ತಗೊಳ್ಳೋಣ, ತೋರಿಸಿ. ಗ್ರ್ಯಾಂಡ್ ಫಿನಾಲೆ ಅಂದಮೇಲೆ ಇಲ್ಲಿನ ಫೈನಲಿಸ್ಟ್ಗಳ ಮೇಕಪ್ಪು ಟಚ್ ಅಪ್ಪು ಗ್ರ್ಯಾಂಡ್ ಆಗೇ ಇರುತ್ತೆ. ಹೀಗೆ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ರೆಡಿ ಆಗ್ತಿರೋ ನಮ್ಮೆಲ್ಲ ಬ್ಯಾಚುಲರ್ಸ್ ಮತ್ತು ಏಂಜಲ್ಸ್ ಗ್ರ್ಯಾಂಡ್ ಫಿನಾಲೆ ಪ್ರಿಪರೇಷನ್ ಹೇಗಿರುತ್ತೆ ಒಂದ್ ರೌಂಡು ನೋಡ್ಕೊಂಡು ಬಂದೇ ಬಿಡೋಣ. ಈಗ 6 ತಿಂಗಳ ಸಕ್ಸಸ್ಫುಲ್ ಎಂಟರ್ಟೈನಿಂಗ್ ಜರ್ನಿಯನ್ನ ಮುಗಿಸಿ ಇನ್ನೇನು ಈ ಸೀಸನ್ ವಿಜಯಶಾಲಿ ಪಟ್ಟಕ್ಕೆ ಈ ನಿಮ್ಮ ಭರ್ಜರಿ ವೇದಿಕೆ ಅದ್ಧೂರಿಯಾಗಿ ಸಜ್ಜಾಗಿದೆ. ಇಂದು ನಡೆಯುವ ಈ ಗ್ರ್ಯಾಂಡ್ ಫಿನಾಲೆಯಲ್ಲಿ ನಿರ್ಧಾರವಾಗುತ್ತೆ ಈ ಸೀಸನ್ನ ವಿಜೇತ ಬ್ಯಾಚುಲರ್ ಪಟ್ಟ ಯಾರ ಮುಡಿಗೇರುತ್ತೆ ಅಂತ. ಈ ಭರ್ಜರಿ ಪಟ್ಟಾಭಿಷೇಕವನ್ನ ಕಣ್ತುಂಬಿಕೊಳ್ಳೋಕೆ ನಾವೆಲ್ಲ ಮತ್ತೆ ಸೇರೋಣ ಇಂದು ಸಂಜೆ 6 ಗಂಟೆಗೆ. ಬ್ಯಾಚುಲರ್ಸ್ ವೇದಿಕೆಯ ವಿಜಯದ ಪಟಾಕಿ ಹಾರಿಸೋಕೆ ಅದ್ದೂರಿಯಾಗಿ ಸಜ್ಜಾಯಿತು. ವಂಡರ್ಫುಲ್ ಪಾರ್ಟ್ನರ್. Jenny was so beautiful. ಕಿರುತೆರೆಯ ಬಿಗ್ಗೆಸ್ಟ್ ಎಂಟರ್ಟೈನ್ಮೆಂಟ್ ಶೋನ ಸೂಪರ್ ಕ್ಲೈಮ್ಯಾಕ್ಸ್ಗೆ ಸಿದ್ಧವಾದ ಅದ್ದೂರಿ ವೇದಿಕೆ. ಒನ್ ಆಫ್ ದ ಬೆಸ್ಟ್ ಡಿಸಿಷನ್ ಈ ಶೋಗೆ ನಾನು ಎಸ್ ಹೇಳಿರೋದು. ಅಷ್ಟರಿಂದ ಶುರುವಾದ ಜರ್ನಿ ಇಷ್ಟ ಆಗೋ ತನಕ ಬಂದಿದೆ. ನನಗೆ ಇವರು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಜರ್ನಿ ನಂಗೆ ಇಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತ. ನನಗೊಂದು ಲೈಫ್ ಕಟ್ಕೊಟ್ಟಿದೆ. ಲವ್ ಯು ಸರ್. 23 ವಾರದ ಕಾನ್ಫಿಡೆನ್ಸ್ ಪೂರ್ತಿ ಕಾಣಿಸ್ತಿಲ್ಲ. 10 ಜೆಂಟಲ್ಮ್ಯಾನ್ ಬ್ಯಾಚುಲರ್ಸ್ ಗಳಲ್ಲಿ ಯಾರ ಮುಡಿಗೇರಲಿದೆ ಭರ್ಜರಿ ವಿಜಯದ ಪಟ್ಟ.